श्रवणत्वगादीन् प्राणान्नो भगवते पुरुषाय तुभ्यम् जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्महृदायादिकवये मुह्यन्ति यं शूरयः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येया नियतितृषितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसनरद्विषशत्रुरात्मकस्य विष्णोर्व्यस्ता समस्ता सकलगुणनिधिः सर्वदोषो व्यपेतः पूर्णानन्दो यो यो गुरुतिपरमश्चिन्तयेतं महान्तम् अशेषवाद्याटमलापहन्ति नमं नमं स्पष्टसुवाक्प्रदायिनी ममेव जिह्वाग्रसंगरत्तकी भव प्रसन्ना वदने च मे श्रीः श्रीमदानन्दतीर्थार्या पादपङ्कजरेणवः पवित्रयन्तु मां नित्यं भाववाटिनपण्डिताः नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि चित्रे पदैश्च गम्भीरे वाक्ये मानेन खण्डितैः गुरुभावं व्यञ्जयन्ति भातश्रीजयतीर्थवाक् सत्यधर्माब्धिसम्भूतः च श्रीमतो राघवेन्द्रस्य नमामि पदपङ्कजे कामिता शेषकल्याणा कलना कल्पपादपौ सत्यधर्माब्धिसम्भूतः चिन्तामणिजुम्बितः सत्यसङ्कल्पकल्पद्रोः कल्पयेत् कामरुक्मः सत्यसङ्कल्पवार्द्योत्तः सत्यसन्तुष्टचन्द्रमाः प्रार्थ्यता शेषदाता च भक्तवृन्दस्य नित्यदा सत्याविघ्नकराब्जोत्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् वेङ्कटेशाद्रिमारभ्यं सेतुं तोदारपूर्वकान् गत्वा दिग्विजयीपान्तो सत्याविघ्नगुरुत्तमः सत्याविघ्नकराब्जोत्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् श्रीसत्यात्मतीर्थ श्रीपादगुरुभ्यो नमः हरि ओम् ಪ್ರಹ್ಲಾದರಾಜರು ತಾವು ಹಿರಣ್ಯಕಶಿಪುವನ್ನು ಕಂಡಾಗ ತಂದೆಯಾದ ಹಿರಣ್ಯಕಶಿಪು ಅನೇಕ ವಿಧವಾಗಿರತಕ್ಕಂಥ ಏನು ಓದಿದೆ ಎಂಬುದಾಗಿ ಪ್ರಶ್ನೆಗಳನ್ನು ಮಾಡಿದಾಗ ಎರಡು ಬಾರಿಯೂ ಕೊಟ್ಟ ಉತ್ತರ ಭಗವದ್ಭಕ್ತಿಯ ಉತ್ತರಗಳನ್ನು ಹೇಳಿದ್ದಾನೆ ಪ್ರಹ್ಲಾದರಾಜ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಎನ್ನುವಂತೆ 3 ಬಾರಿ, ಒಂದಲ್ಲ ಎರಡಲ್ಲ 3 ಬಾರಿ ಅವನು ಕೇಳಿದಾಗಲೂ ಪ್ರಹ್ಲಾದರಾಜರು ಕೊಡೋ ಉತ್ತರ ಏನು ಅಂತಂದ್ರೆ ಭಗವಂತನ ಬಗ್ಗೆ, ವಿಷ್ಣುವಿನ ಗುಣ ಸಂಕೀರ್ತನೆಗಳ ಬಗ್ಗೆ ಉತ್ತರವನ್ನು ಕೊಡ್ತಾ ಇದ್ದ. ಇದು ಕಂಡು ಹಿರಣ್ಯಕಶಿಪುವಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು. ಏನಿದು, ನನ್ನ ಮಗ ಈ ರೀತಿ ಆದ್ನಲ್ಲ, ಊರವ್ರಿಗೆಲ್ಲ ತಿಳುವಳಿಕೆ ಹೇಳುವಾಗ ನನ್ನ ಮಗನೇ ಈ ರೀತಿಯಾಗಿ ನನ್ನ ವೈರಿಯಾದ ವಿಷ್ಣುವಿನ ಭಕ್ತಿಯನ್ನು ಮಾಡ್ತಾ ಇದ್ನಲ್ಲ ಅಂತ ಹೇಳಿ ವಿಚಾರವನ್ನು ಮಾಡಿ, ವಿಷ್ಣೋರ್ವಾ ಸಾಧ್ವಸೋ ಕಿಮ್ನು ಕರಿಷ್ಯತಿ ಅಸಮಂಜಸಃ ಸೌಹೃದಂ ದುಸ್ತ್ಯಜಂ ಪಿತ್ರೋಹೋ ಅತ್ಯಜತ್ ಪಂಚಹಾಯನಃ. ಎಷ್ಟು ವರ್ಷ ಪ್ರಹ್ಲಾದರಾಜರಿಗೆ? ಆವಾಗ 5 ವರ್ಷ. ಪಂಚಹಾಯನಃ 5 ವರ್ಷದ ಮಗು ಪ್ರಹ್ಲಾದರಾಜರು. ಇಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ ಇನ್ನ ಸರಿಗೆ ಅಂತ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ದನ್ನ ನೋಡಿ ಹಿರಣ್ಯಕಶಿಪು ಏನ್ ಮಾಡ್ದ, ಒಂದು ವಿಚಾರ ಮಾಡ್ದ. ಈ ಗಿಡ ಎಲ್ಲಾದ್ರೂ ರೋಗ ಬಂದ್ರೆ ಆ ರೆಂಬೆ ಕೊಂಬೆಗಳಿಗೆ ಬಂದ ರೋಗ ಗಿಡಮೂಲಿಕೆ ಅದೇನಾಗ್ತದೆ ಅಂದ್ರೆ ಎಲ್ಲ ಕಡೆಗೂ ಹರಡ್ಬಿಡ್ತದೆ. ಆದ್ರಿಂದಾಗಿ ಅದನ್ನು ಕಿತ್ತಾಕುವಂತೆ ಈ ಸರ್ಪದಂಷ್ಟ್ರವಾಗಿರ್ತಕ್ಕಂಥ ಅಂಗ, ಈ ಕೆಲವು ಕೆಟ್ಟ ಹಾವುಗಳು ಅಂತ ಇರ್ತವೆ, ಅದ್ಯಾವ್ದಾರ ಅಂಗಗಳನ್ನ ಕಚ್ಚಿದರೆ ಆ ಅಂಗ ಕೊಳಿತಾ ಬರ್ತದೆ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಅಂಗವನ್ನೇ ಕಿತ್ತಾಕ್ಬಿಟ್ರೆ ಅದು ಇಡೀ ದೇಹಕ್ಕೆ ಹರಡದೇ ಇರುವಂತೆ ಕಾಪಾಡುತ್ತದೆ. ಈ ಗ್ಯಾಂಗ್ರೀನು ಕೆಲವೆಲ್ಲ ಹೇಳ್ತಾರೆ, ಕ್ಯಾನ್ಸರ್, ಆ ಅಂಗಗಳು ಬಂದಿದ್ದನ್ನ ನಾವು ಕಿತ್ತಾಕ್ಬಿಟ್ರೆ ಅದು ರೋಗ ಹರಡದೇ ಇರುವಂತೆ
ಅನುಕೂಲ ಆಗುತ್ತೆ. ಹಾಗೆ ಹಿರಣ್ಯಕಶಿಪು ಯೋಚನೆ ಮಾಡಿದ, ಇದು ನಮ್ಮ ಮನೆಗೆ ಅಂಟಿಕೊಂಡಿರ್ತಕ್ಕಂಥ ರೋಗ, ಇದನ್ನು ಕಿತ್ತಾಕ್ತೇ ಇದ್ರೆ ಎಲ್ಲ ಕಡೆಗೂ ಹರಡ್ಬಿಡ್ತಾನೆ ಇವನು ಎಂಬುದಾಗಿ ವಿಚಾರ ಮಾಡಿದಂತೆ ಸ್ವಂತ ತಂದೆಯೇ ಇದು ಒಂದು ರೋಗ ಇದ್ದಂತೆ ನಮ್ಮ ವಂಶಕ್ಕೆ ಅಂತ ತಿಳಿದುಕೊಂಡು ಅವನೇನ್ ಮಾಡ್ದ, ಅವನಿಗೆ ಅನೇಕ ವಿಧವಾಗಿರ್ತಕ್ಕಂಥ ವೇದನೆಗಳನ್ನು ಕೊಡಬೇಕು ಅಂತ ತೀರ್ಥನ ಮಾಡಿ ಸರ್ವೈ ಉಪಾಯಿ ಹಂತವ್ಯ ಸಂಭೋಗ ಶಯನಾಸನೈ ಕಾದ ಶಿಲೆಗಳ ಮೇಲೆ ಮಲಗಿಸದ್ನಂತ. ಆ ವೇದನೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ಮನೆಯಲ್ಲೂ ಹೊಡೆಯೋದಿಲ್ಲ, ಸ್ಕೂಲಲ್ಲೂ ಹೊಡೆಯೋಂಗಿಲ್ಲ, ಎರಡೂ ಅರ್ಥ ಮಾಡಿಬಿಟ್ಟಿದ್ದೇವೆ. ಆದರೆ ಆ ಹಿರಣ್ಯಕಶಿಪು ಕೊಟ್ಟಿರ್ತಕ್ಕಂಥ ಶಿಕ್ಷೆಗಳನ್ನು ನೋಡಿದರೆ ಭಯ ಆಗ್ಬಿಡ್ತದೆ ನಮಗೆ. ಸುಹೃದ್ಲಿಂಗದರಾಹ ಶತ್ರು ಮುನಿ ದೃಷ್ಟ ಮಿವೇಂದ್ರಿಯಂ, ಅವನನ್ನ ವಿಷ ಸಂಪೃಕ್ತವಾಗಿರ್ತಕ್ಕಂಥ ಭೋಜನಗಳನ್ನ ಮಾಡಿಸದಂತೆ, ವಿಷಗಳ ಅನ್ನಗಳನ್ನು ಉಂಟಿಸದ, ಆಮೇಲೆ ತಪ್ತವಾದ ಶಿಲೆಗಳ ಮೇಲೆ ಮಲಗಿಸಿದಂತೆ, ಶೂಲಗಳಿಂದಾಗಿ ಆ ಹಿರಣ್ಯಕಶಿಪುವಿನ ರಾಕ್ಷಸರುಗಳು ಅವರು ಯಾರು ದೈತ್ಯರಿದ್ರು ಅವರೆಲ್ಲ ಅವನನ್ನ ಮರ್ಮಸ್ಥಾನಗಳಿಗೆ ತಿವಿದ್ರಂತೆ. ಕರಾಲಸ್ಯ ತಾಮ್ರಶ್ಮಶ್ರು ಶಿರೋರುಹ, ಎಂತ ಭಯಂಕರವಾದ ದೂತರು ಇವನು, ಯಾರೋ ಹಿರಣ್ಯಕಶಿಪುವಿನ ದೂತರು. ಈ ಅನೇಕ ವಿಧವಾಗಿ ಸಮುದ್ದಿಷ್ಟ ಭರ್ತ್ರಾವೈ ಶೂಲಪಾಣಯ ಅವನನ್ನು ಚುಚ್ಚುತ್ತಾ ಇದ್ದಾರೆ. ಆಗ ಅವನನ್ನ ಅನೇಕ ವಿಧವಾಗಿ ಅವನನ್ನ ಏನಾದ್ರೂ ಮಾಡಿ ಅವನನ್ನ ಘಾಸಿ ಮಾಡಬೇಕು ಅಂತ ಹೇಳಿ ದಿಗ್ಗಜೈಹಿ ಗಜಗಳಿಂದ ಆನೆಗಳಿಂದಾಗಿ ತುಳಿಸ್ತಾರೆ. ದಂತಶೂಕೈಹಿ ಆ ಆನೆಗಳ ದಂತಗಳಿಂದಾಗಿ ತಿವಿಸ್ತಾರಂತೆ. ಆಮೇಲೆ ಸರ್ಪಶ್ರೇಷ್ಠಗಳಿಂದಾಗಿ ಅವನಿಗೆ ಕಚ್ಚುವಂತೆ ವ್ಯವಸ್ಥೆಯನ್ನು ಮಾಡಿಸ್ತಾರೆ. ಜೈಹಿ ದಂದಶೂಕೈಹಿ ಶೂಕೈಹಿ ಅನೇಕ ವಿಧವಾಗಿ ಆಭಿಚಾರಿಕವಾದ ಕ್ರಿಯೆಗಳನ್ನು ಅವನ ಮೇಲೆ ಮಾಡ್ತಾ ಇದ್ದಾರಂತೆ. ಮಾಯಾ ಕ್ರಿಯೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಿದರೂ ಸಹಿತ ಅವನನ್ನು ಏನು ಅಲ್ಲಾಡಿಸ್ಲಿಕ್ಕಾಗ್ತಾ ಇದ್ದ. ಅವನು ನೋಡಿ ಹಿರಣ್ಯಕಶಿಪುವಿಗೆ ಭಾರಿ ಸಮಸ್ಯೆ ಆಗ್ಬಿಡ್ತು. ಏನಪ್ಪ, ಹಾ ಬಂದ್ಮೇಲೆ ಇದು ಮಾಡಿದ್ದು, ಇಷ್ಟೆಲ್ಲ ಬಂದ್ಮೇಲೆ ಇವೆಲ್ಲ ಮಾಡಿದ್ದು. ಆನೆ ಕೈಯಿಂದ ತುಳಿಸಕ್ ಹೋದ, ಬೆಟ್ಟದಿಂದ ತಪ್ಪಿಸ್ತಾ, ಏನ್ ಮಾಡ್ದ, ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದ, ಕರ್ಕೊಂಡೋಗಿ ಅದರಿಂದ ಬೀಳಿಸ್ಲಿಕ್ಕೆ ಹೋದ. ದೇವರು ಅವನನ್ನು ರಕ್ಷಣೆ ಮಾಡ್ತಾ ಇದ್ದ. ಯಾಕೆ? ಯಾವಾಗ್ಲೂ ದೇವರ ಹೆಸರನ್ನೇ ನಾರಾಯಣ ಅಂತ ಸ್ಮರಣೆಯನ್ನು ಮಾಡ್ತಾ ಇದ್ದ. ಆದ್ರಿಂದ ಏನು ಮಾಡಿದ್ರು ಹಿರಣ್ಯಕಶಿಪು ಏನಾಗ್ಲಿಲ್ಲ, ಮಗನನ್ನ ಯಾವುದೇ ವಿಧವಾದ ವೇದನೆಗಳಿಂದ ಹಿಮವಾಯಾಗ್ನಿ ಸಲಿಲೈಹಿ ಹಿಮಗಳನ್ನು ಸುರಿಸುದಂತೆ, ಬಿಸಿಯಾದ ಗಾಳಿಗಳನ್ನ ಬಿಡಿಸ್ತಾ ಅವನ ಮೇಲೆ ಅಗ್ನಿಗಳನ್ನ ಅವನ ಮೇಲೆ ಸುರಿಸುದಂತೆ, ಅಗ್ನಿಯ ಪರ್ವತಗಳನ್ನೇ ಅವನ ಮೇಲೆ ಸುರಿಸಿದ್ದಾನೆ. ಆದ್ರಿಂದಾಗಿ ದೊಡ್ಡ ದೊಡ್ಡ ಪರ್ವತಗಳಿಂದಾಗಿ ಬೀಳಿಸ್ತಾ ಏನು ಮಾಡಿದ್ರು ಸಹಿತ ಚಿಂತಾಂ ಧೀರದಂ ಪ್ರಾಪ್ತಂ ತತ್ಕೃತಂ ನಾಭ್ಯಪದ್ಯತ ಏಷಮೇ ಬಹ್ವಸಾಧುಕ್ತೋ ವಧೋಪಾಯಶ್ಚ ನಿರ್ಮಿತಾ. ಅವನನ್ನು ಏನು ಮಾಡಿದ್ರು ಸಹಿತ ಅವನನ್ನ ಕೊಲ್ಲಿಕ್ಕೆ ಅವನಿಗೆ ವೇದನೆಗಳನ್ನು ಕೊಳ್ಳಿಕ್ಕಾಗ್ತಾ ಇಲ್ಲ. ಇದನ್ನು ನೋಡಿ ಹಿರಣ್ಯಕಶಿಪುವಿಗೆ ಚಿಂತೆ ಆಗ್ಬಿಡುತ್ತಂತೆ. ಏನ್ ಚಿಂತೆ ಆಯ್ತು ಅಂತಂದ್ರೆ, ಏನ್ ಇವನೇ ಸಾಯ್ತಾನೋ ನನ್ನನ್ನು ಸಾಯಿಸ್ತಾನೋ ಅಂತ ಚಿಂತೆ ಹುಟ್ಟುತ್ತವನಿಗೆ. ಹಿರಣ್ಯಕಶಿಪುವಿಗೆ ಇವನನ್ನು ಕೊಲ್ಲಿಕ್ಕಾಗ್ತಾ ಇಲ್ಲ ಅಂತಂದ್ರೆ ಇವನು ನನ್ನನ್ನೇ ಸಾಯಿಸ್ತಾನೇನೋ, ನನ್ನ ತಮ್ಮನನ್ನ ಯಾವ ರೀತಿಯಾಗಿ ಕೊಲಿಸಿದ್ನೋ ಅದೇ ರೀತಿಯಾಗಿ ಕೊಲಿಸ್ತಾನೇನೋ ಎನ್ನುವಂತೆ ಚಿಂತೆ ಹುಟ್ಟಿತು. ಆಗೇನ್ ಮಾಡ್ದ, ಅದನ್ನ ಹುಬ್ಬನ್ನ ಗಂಟಿಕ್ಕಿ ಒಂದು ವಿಚಾರವನ್ನು ಮಾಡದಂತೆ, ಇವನಿಗೆ ಯಾವುದೇ ವಿಧವಾಗಿರತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಶುಕ್ರಾಚಾರ್ಯ ಬರೋವರೆಗೂ ಇವನನ್ನ ಕಟ್ಟಾಕಿರೋಣ ಅಂತ ಕಟ್ಟಾಕಿದ್ರಂತೆ. ಅವರ ಕುರುಗುರುಗಳು, ದೈತ್ಯರ ಕುಲಗುರುಗಳು ಶುಕ್ರಾಚಾರ್ಯ ಬರೋವರೆಗೆ ಅವನನ್ನ ವರುಣ ಪಾಶದಿಂದಾಗಿ ಬಂಧನವನ್ನ ಮಾಡಿಸಿ ಇಟ್ನಂತೆ. ನೀವು ಗುರುಕುಲದಲ್ಲಿ ಇಟ್ಕೊಂಡಿರಿ, ಅವನು ವರ್ಣಪಾಶ ಅಂತಂದ್ರೆ ಅದು ಎಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ದಾರದ ತರ ಅಲ್ಲ, ಒಂದು ಮಂತ್ರಪೂತವಾದ ಪಾಶ ಅದು. ಅದನ್ನ ಹಾಕಿ ಬಿಟ್ರೆ ಎಲ್ಲೂ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ ಆ ಸ್ಥಳವನ್ನ ಬಿಟ್ಟು. ಆ ರೀತಿಯಾಗಿ ಅವನನ್ನ ಮತ್ತೆ ಗುರುಕುಲದಲ್ಲೇ ವರ್ಣಪಾಶದಿಂದಲೇ ಅವನನ್ನ ಬಂಧನ ಮಾಡಿಸಿ ಇಟ್ಟಿದ್ದ. ಅಲ್ಲಿ ಗುರುಕುಲದಲ್ಲಿ ಮತ್ತೆ ಅವನಿಗೆ ಮತ್ತೆ ಪಾಠವನ್ನು ಮಾಡ್ತಾ ಇದ್ರು. ಗೃಹಸ್ಥ ರಾಜನ ಧರ್ಮಗಳನ್ನೆಲ್ಲ ಅವನಿಗೆ ಉಪದೇಶಗಳನ್ನೆಲ್ಲ ಮಾಡ್ತಾ ಇದ್ರಂತೆ. ಮಾಡುವಾಗ ಒಂದು ದಿವಸ ಸಂಜೆಯ ಕಾಲ, ಆ ಸಂಜೆಯ ಕಾಲದಲ್ಲಿ ಎಲ್ಲರೂ
ಮಕ್ಕಳೆಲ್ಲ ಇವನ ಸಹಪಾಠಿಗಳೆಲ್ಲ ಆಟ ಆಡ್ತಾ ಇದ್ದಾರೆ. ಆಟ ಆಡುವಾಗ ಅವ್ರನ್ನೆಲ್ಲ ಕರೆದು ಕೂರಿಸ್ತಾ ಪ್ರಹ್ಲಾದ ಕೂರಿಸಿ, ತೇತು ತದ್ಗೌರವಾ ಸರ್ವೇ ತ್ಯಕ್ತ ಕ್ರೀಡಾ ಪರಿಚ್ಛದಾ ಬಾಲಾನ್ ಅದೂಷಿತಾ ಧಿಯೋ ದ್ವಂದ್ವಾರಾಮೇರಿತಿ ಹಿತೈಹಿ. ಅವರೆಲ್ಲ ಹುಡುಗರು ದೈತ್ಯರಾದ್ರೂ ಅವರ ಬುದ್ಧಿ ಕೆಟ್ಟಿರ್ಲಿಲ್ಲ. ಇನ್ನು ಚಿಕ್ಕವಾದ ಬಾಲಕ ವಯಸ್ಸು, ಆ ವಯಸ್ಸಿನಲ್ಲಿ ಇನ್ನ ಬುದ್ಧಿ ಕೆಟ್ಟಿರ್ಲಿಲ್ಲ. ಆದ್ರಿಂದ ಪ್ರಹ್ಲಾದ ಯಾವಾಗ ಕರೆದ ಎಲ್ಲ ಮಕ್ಕಳು ಅಲ್ಲ ಬಂದು ಸೇರ್ಕೊಂಡ್ರು. ಎಲ್ಲ ಮಕ್ಕಳು ಬಂದು ಸೇರಿದ್ರು. ಸೇರಿ ಅವನ ಮಾತಿಗೆ ಗೌರವವನ್ನು ಕೊಟ್ರಂತೆ. ಒಳ್ಳೆ ಗೌರವ, ರಾಜನ ಮಗ ಬೇರೆ ಕೊಟ್ಟು ಕೂತ್ಕೊಂಡ್ರೆ ಎಲ್ಲರೂ. ಕೂತಾಗ ಪ್ರಹ್ಲಾದ ರಾಜ ಅವರಿಗೆ ಉಪದೇಶ ಮಾಡ್ಲಿಕ್ಕೆ ಶುರು ಮಾಡ್ದ. ಆ ಬಾಲಕರಿಗೆ, ಆ ಪ್ರಹ್ಲಾದ ರಾಜ ಆ ಬಾಲಕರಿಗೆ ಉಪದೇಶವನ್ನು ಮಾಡ್ತಾನೆ. ಅದ್ಭುತವಾದ ತನ್ನ ಮಾತುಗಳಿಂದಾಗಿ ಆ ಬಾಲಕರಿಗೆ, ಇವನೇ ಚಿಕ್ಕವನು, ಅವನ ಸಹಪಾಠಿಗಳಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಏನಂತ? ಪ್ರಹ್ಲಾದ ಉವಾಚ ಅಂತಾರ್ಭಕಮೇ ಶೃಣುತ ವಚೋ ವಾ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯದ ಮೃದಾನ್ ಕ್ರೀಡಾಂದಾಮ ಪ್ರಪದ್ಯತ. ಮಕ್ಕಳೇ, ನೀವೆಲ್ಲ ನನ್ನ ಸ್ನೇಹಿತರು. ಈ ವಯಸ್ಸಿನಲ್ಲಿ ಆಟ ಆಡಬೇಕು ಅಂತ ಮನಸ್ಸು ಬರೋದು ನಿಜ. ಆದರೆ ಆಟದಲ್ಲಿ ಕಳೆದು ಆಯುಷ್ಯವನ್ನ ಹಾಳು ಮಾಡ್ಕೋಬೇಡ್ರಿ ಅಂತ ಉಪದೇಶವನ್ನು ಮಾಡ್ತಾ ಇದ್ದಂತ. ಬರೀ ಆಟದಲ್ಲಿಯೇ ನಿಮ್ಮ ಜೀವನವನ್ನು ತೊಡಗಿಸ್ಕೋಬೇಡ್ರಿ. ವಯಸ್ಯಾನ್ ಪಶ್ಯದ ಮೃತಾನ್ ಕ್ರೀಡಾಂದ ಮಾ ಪ್ರಪದ್ಯತ. ನೀವೆಲ್ಲ ಈ ಕ್ರೀಡೆಯ ಇದ್ರೊಳಗೆ ಆಟ ಆಡ್ತಾ 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 ನೀವು ನಿಮ್ಮ ಜೀವನವನ್ನು ಕಳ್ಕೊಂಡ್ಬಿಡ್ಬೇಡ್ರಿ. ದೇವರ ಭಗವಂತನ ಭಗವದ್ಭಿಷೇಕವಾಗಿರ್ತಕ್ಕಂಥ ವಿಚಾರಗಳನ್ನ ಮಾಡುವಂತ ಒಂದು ಚಟವನ್ನ, ಅಭ್ಯಾಸವನ್ನ ಬೆಳೆಸ್ಕೊಳ್ರಿ ಅಂತ ಹೇಳಿ ಅನೇಕ ವಿಧವಾಗಿರ್ತಕ್ಕಂಥ ಉಪದೇಶದ ಮಾತುಗಳನ್ನ ಅವರಿಗೆ ಹೇಳ್ತಾ ಇದ್ದಾನೆ. ನೋಡು, ಇದೇ ಚಿಕ್ಕ ವಯಸ್ಸು. ನೋಡ, ಅಂತ 5 ವರ್ಷದ ಬಾಲಕ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ. ನೋಡ್ರಪ್ಪ, ಈ ಸಂಸ್ಕಾರ ಇವೆಲ್ಲ ಯಾವ ವಯಸ್ಸಿನಲ್ಲಿ ಬೀಳಬೇಕು ಅಂತಂದ್ರೆ ಚಿಕ್ಕವರಿದ್ದಾಗಲೇ ಬೀಳಬೇಕು. ಸಣ್ಣ ವಯಸ್ಸಿನಲ್ಲಿಯೇ ಎಷ್ಟು ಸಂಸ್ಕಾರ ಬೀಳತ್ತೋ ಅದು ಗಟ್ಟಿಯಾಗಿ ಕೊನೆಯವರೆಗೆ ಉಳ್ಕೊಳ್ಳುತ್ತೆ. ಆದ್ರಿಂದಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಆಚರಣೆಗಳನ್ನು ಪರಿಪಾಲನೆ ಮಾಡುವುದನ್ನು ತಿಳಿದುಕೊಳ್ಳಬೇಕು, ಅದನ್ನು ಆಚರಣೆ ಮಾಡಬೇಕು. 10 ವರ್ಷಕ್ಕೆ ಉಪವಾಸ ಅಂತ ಶುರು ಮಾಡಿಬಿಟ್ರೆ ಅದು ಜೀವನದುದ್ದಕ್ಕೂ ಬೆಳೀತಾ ಹೋಗುತ್ತೆ. ವಯಸ್ಸಾದ್ಮೇಲೆ ಮಾಡ್ತೇವೆ, 60 ವರ್ಷ ಆದ್ಮೇಲೆ ಮಾಡ್ತೇವೆ ಅಂತಂದ್ರೆ ದೇಹ ನಮಗೆ ಜೊತೆ ಕೊಡೋದೇ ಇಲ್ಲ. ಆದ್ರಿಂದ ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಕೌಮಾರಾವಸ್ಥೆಯಲ್ಲಿ, ಅದಕ್ಕೆ ರಘುವಂಶದಲ್ಲೂ ಬರ್ತದೆ, ಬಾಲ್ಯೇ ವಿದ್ಯಾಂ ನಿಷೇವೇತ ಯೌವನೇ ದಾರ ಸಂಗ್ರಹ ಸ್ಥವೀಯಾರ್ಥೆ ಮೋಕ್ಷಮಾತಿಷ್ಠೇತ್ ಸರ್ವದಾ ಧರ್ಮಮಾಚರೇತ್ ಅಂತ. ಬಾಲ್ಯದಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕಂತೆ, ಯೌವನದಲ್ಲಿ ದಾರ ಸಂಗ್ರಹವನ್ನ, ವಿವಾಹವನ್ನು ಮಾಡ್ಕೊಳ್ಬೇಕಂತೆ, ವಯಸ್ಸಾದಾಗ ಮೋಕ್ಷದ ಮಾರ್ಗವನ್ನು ಕಾಣಬೇಕು ಅಂತ ಇದೆ. ಹಾಗಾದ್ರೆ ವಯಸ್ಸಿದ್ದಾಗ ಏನು ಆಚರಣೆ ಮಾಡಬಾರದು ಅಂತ ಅಲ್ಲ, ವಯಸ್ಸಿನಲ್ಲಿ ಅಭ್ಯಾಸ ಮಾಡಿದ್ದನ್ನ ಮತ್ತೊಂದ್ಸಲ ರಿವಿಷನ್ ಮಾಡ್ಲಿಕ್ಕಿರೋದು ವಯಸ್ಸಾಗಿರ್ತಕ್ಕಂಥ ಕಾಲ. ಆದ್ರಿಂದಾಗಿ ಚಿಕ್ಕವರಿದ್ದಾಗಲೇ ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯನಿಗೆ ಮನುಷ್ಯ ಜನ್ಮ ಬರೋದೇ ಬಹಳ ಕಷ್ಟ. 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ಆದ್ರಿಂದಾಗಿ ಈ ಮನುಷ್ಯ ದುರ್ಲಭಂ ಮಾನುಷಂ ಜನ್ಮ, ಮಾನವ ಜನ್ಮವಿದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ. ಆದ್ರಿಂದಾಗಿ ಮನುಷ್ಯ ಜನ್ಮ ಅನ್ನೋದು ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಆದ್ರಿಂದಾಗಿ ಇದನ್ನ ಅವಶ್ಯವಾಗಿ ಇದನ್ನ ನಾವು ಆಚರಣೆ ಮಾಡಲೇಬೇಕು. ಆದ್ರಿಂದಾಗಿ ನೀವು ಚಿಕ್ಕ ವಯಸ್ಸಿದ್ದೀರಾ, ಕೌಮಾರಾವಸ್ಥೆಯಿಂದಲೇ ದೇವರ ಗುಣಗಾನಗಳನ್ನ ಮಾಡೋದು, ಚೆನ್ನಾಗಿ ಸಂಧ್ಯಾ ವಂದನೆಯ ಅಭ್ಯಾಸಗಳನ್ನ, ಗೋಪಿ ಚಂದನ ಹಚ್ಕೊಳ್ಳೋದನ್ನ, ಮುದ್ರೆ ಹಚ್ಕೊಳ್ಳೋದನ್ನ, ಸ್ತೋತ್ರಗಳನ್ನ, ಮಂತ್ರಗಳನ್ನ ಎಲ್ಲವನ್ನೂ ಮಾಡಬೇಕು. ಗೊತ್ತಾಯ್ತಿನ?
ಗೋಪಿ ಚೆನ್ನ ಹಚ್ಕೊಳ್ಳೋದು, ಸ್ತೋತ್ರ ಹೇಳೋದು, ಮಂತ್ರ ಹೇಳೋದು ಎಲ್ಲ ಹೇಳಿಸ್ಕೊಂಡು ಮಾಡಬೇಕು, ಗೊತ್ತಾಯ್ತಾ? ಅದರಿಂದಾಗಿ ಈ ಮನುಷ್ಯ ಜನ್ಮ ಅನ್ನುವುದು ಬರುವುದೇ ಮಹಾ ಕಷ್ಟ ಸಾಧ್ಯವಾಗಿರ್ತಕ್ಕಂಥದ್ದು. ಅದರಿಂದಾಗಿ ಯಾವುದೋ ಜನ್ಮಾಂತರದ ಪುಣ್ಯದಿಂದಾಗಿ ಈ ರೀತಿಕ್ಕಂತ ಬಂದಿದೆ. ಅದರಿಂದಾಗಿ ತದಪಿ ಅಧ್ರುವಮರ್ಥದಂ. ಅದರಿಂದಾಗಿ ಇದನ್ನ ಅವಶ್ಯವಾಗಿ ನೀವು ಈ ಮನುಷ್ಯ ಜನ್ಮ ಯದಾಹಿ ಪುರುಷಸ್ಯ ವಿಷ್ಣು ಪಾದೋಪಸರ್ಪಣಂ. ಅಲ್ಲ, ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳಿದ್ರಲ್ಲ, ಯಾಕೆ ಅದನ್ನ ಯಾಕೆ ವಿಶೇಷ ಹೇಳಿದ್ದು ಪ್ರಹ್ಲಾದರಾಜರು ಅಂದ್ರೆ ಮುಂದೆ ಹೇಳ್ತಾ ಇದ್ದಾರೆ, ಯದಾಹಿ ಪುರುಷಸ್ಯ ಇಹ ವಿಷ್ಣೋ ಪಾದೋಪಸರ್ವಣಂ ಇದೇಶ ಸರ್ವಭೂತಾನಾಂ ಪ್ರಿಯ ಆತ್ಮೇಶ್ವರ ಸ್ವರತ್. ಮನುಷ್ಯ ಜನ್ಮದಲ್ಲಿ ಮಾತ್ರ ವಿಷ್ಣುವಿನ ಪಾದ ಸೇವೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬೇರೆ ಜನ್ಮಗಳಲ್ಲಿ ಬುದ್ಧಿ ಇರೋದಿಲ್ಲ. ಬೇರೆ ಎಲ್ಲ ಜನ್ಮಗಳು ಇದೆ. ನಾಯಿ ಜನ್ಮ ಇದೆ, ಕತ್ತೆ ಜನ್ಮ ಇದೆ, ಹಸುವಿನ ಜನ್ಮವೂ ಇದೆ, ನವಿಲು, ಕೋತಿ, ಮತ್ತೊಂದು ಎಲ್ಲ ಇದೆ. ಆದ್ರೆ ವಿಷ್ಣುವಿನ ಪಾದ ಸೇವೆ ಇದನ್ನ ಮಾಡಬೇಕು ಅನ್ನುವಂತ ಬುದ್ಧಿ, ಆ ಪುಣ್ಯ ಪಾಪದ ಬುದ್ಧಿ ಹುಟ್ಟೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ರಿಂದಲೇ ವಿಧಿ ನಿಷೇಧಗಳಿರೋದು ಮನುಷ್ಯ ಜನ್ಮಕ್ಕೆ ಮಾತ್ರ. ಆದ್ರಿಂದ ಮನುಷ್ಯ ಜನ್ಮ ಎಷ್ಟು ಪುಣ್ಯ ಅಂತಂದ್ರೆ, ಪರಮಾತ್ಮನನ್ನು ಹೊಂದಲಿಕ್ಕೆ ಇರ್ತಕ್ಕಂಥ ಜನ್ಮ ಅಂತಂದ್ರೆ ಅದು ಮನುಷ್ಯ ಜನ್ಮ ಒಂದೇ. ದೇವರ ಅನುಗ್ರಹ ಮಾಡ್ತಾನೆ, ಆದ್ರೆ ಅಪರೋಕ್ಷ ಜ್ಞಾನ ಅಂತ ಆಗೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಅವನೋ ಸ್ವರೂಪದೇ ಹೇಗಿರುತ್ತದೋ ಅದ ರೀತಿಯಾಗಿ ಹೋಗ್ತಾನೆ. ಆದ್ರೆ ಜ್ಞಾನವನ್ನು ಗ್ರಹಣ ಮಾಡುವಂತ ಶಕ್ತಿ, ಆ ಪರಮಾತ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಮಾಡುವಂತ ಒಂದು ಶಕ್ತಿ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಆದ್ರಿಂದಲೇ ಪ್ರಹ್ಲಾದರಾಜರು ಹೇಳಿದ್ದು ದುರ್ಲಭಂ ಮಾನುಷಂ ಜನ್ಮ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ನಮಗೆ ಯಾವಾಗ ವೈರಾಗ್ಯ ಬರುತ್ತದೋ ಆಗ ತಕ್ಷಣದಲ್ಲಿಯೇ ಈ ಸಂಸಾರದಿಂದ ವಿಮುಖರಾಗಿ ಭಗವಂತನ ತೊಳಗಬಹುದು. ಅದಕ್ಕೆ ಇಂತಿಂತ ವಯಸ್ಸು ಅಂತಲೇ ಇಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವರಜೇತ್ ಅಂತ. ಯಾವಾಗ ವೈರಾಗ್ಯ ಬರ್ತದೋ ಆಗ ಸನ್ಯಾಸವನ್ನು ತಾಳಬಹುದು ಅಂತಲೇ ಇದೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬಾಲ್ಯದಲ್ಲಿ ಹೀಗೆ ಇರಬೇಕು, ಹಿಂಗೆ ಕೆಲವು ಕ್ರಮಗಳಿದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ. ಹಾಗನ್ನ ಮಾತ್ರಕ್ಕೆ ಬಾಲಕರಾಗಿದ್ದಾಗ ಸನ್ಯಾಸಿಗಳಾಗಬಾರದು ಅಂತ ಇಲ್ಲ. ವೈರಾಗ್ಯ ಬಂತು ಅಂದ್ರೆ ಶ್ರೀಮದಾಚಾರ್ಯರು ಬಾಲಕರಾಗಿದ್ದಾಗಲೇ ಸನ್ಯಾಸಿಗಳಾಗಿದ್ದಾರೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸಿ ವಿಧಿಶ್ರುತೌ ಶ್ರುತಃ ಸುಮಧ್ವಿಜಯಲ್ಲಿ ಬರ್ತದೆ. ಮಗು ಇನ್ನ ಚಿಕ್ಕವನ್ ನೀನು ಸನ್ಯಾಸಿ ಆಗ್ಬೇಡ ಅಂತಂದ್ರು ಅಪ್ಪ ಅಮ್ಮ. ಹೇಳ್ದ ವಾಸುದೇವ ಹೇಳ್ದ, ಯದಾ ವಿರಕ್ತ ಪುರುಷ ಪ್ರಜಾಯತೆ, ಯಾವಾಗ ವೈರಾಗ್ಯ ಬರ್ತದ ಆಗ ಸನ್ಯಾಸಿ ಆಗ್ಬೋದು ಅಂತ ವೇದವೇ ಇದೆ ಅಂತ ಹೇಳ್ಬಿಟ್ಟು. ಆದ್ರಿಂದಾಗಿ ಸುಮ್ಮನೆ ಯಾವುದೋ ಸಿಟ್ಟಿಗೋಸ್ಕರ ಮನೇಲಿ ಹೆಂಡತಿ ಬೈದು ಬೆಂಡೆಕಾಯಿ ಹುಳಿ ಮಾಡಾಕ್ಲಿಲ್ಲ ಅಂತ ಸನ್ಯಾಸಿಗಳಾಗೋದಲ್ಲ. ಯಾವಾಗ ನಿಜವಾದ ಕರೆ ವೈರಾಗ್ಯ ಬರ್ತದೋ, ಕರೆ ವೈರಾಗ್ಯ ಇರಬೇಕದು. ಅದು ಎಲ್ಲದರಲ್ಲೂ ವೈರಾಗ್ಯ ಇದ್ದ ಕೆಲವರು ಸಿಟ್ಟಿಗೋಸ್ಕರ ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಇರ್ತಾರೆ. ಮನೆ ಬೇಸತ್ತು ಜಗಳ ಆಡಿ ನಾನು ಸ್ವಾಮಿಗಳಾಗ್ಬಿಡ್ತೀನಿ, ಅಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಆಗಿರ್ತವ್ರಿಗೆ. ಇಲ್ಲಾದ್ರೂ ಒಂದು ಲೋಟ ಕಾಫಿ ಮಾಡ್ಕೊಡ್ತಾ ಇರ್ತಾಳೆ, ಅಲ್ಲ ಅದು ಮಾಡ್ಕೊಳ್ಳೋರು ಇರೋದಿಲ್ಲ, ಹಣೆ ಬಾರ ಹಂಗಾಗ್ಬಿಡ್ತದೆ. ಆದ್ರಿಂದಾಗಿ ವೈರಾಗ್ಯದಿಂದಾಗಿ ಅದು ಕ್ರಮದಲ್ಲಿ ಎಲ್ಲ ಸಣ್ಣ ವಯಸ್ಸು ಆಟ ಆಡ್ಕೊಂಡಿರ್ಬೇಕು. ಆಗ್ತಾನೆ ಎಲ್ಲ ಆಟ ಪಾಠ ಊಟ ಅಂತ ನಾವು ಅಂತೇವೆ. ಆ ವ್ಯಕ್ತಿಗೆ ವೈರಾಗ್ಯ ಇದೆ ಅಂದ್ರೆ ಆ ವಯಸ್ಸಿನಲ್ಲಿ ಅವನು ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಅವಶ್ಯವಾಗಿ ಶಾಸ್ತ್ರ ಅನುಮತಿ ಕೊಟ್ಟಿದೆ. ಅದಕ್ಕೆ ವಯೋಮಿತಿಯ ಸಡಿಲಿಕೆ ಅನ್ನೋದು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಸುಖಮೈಂದ್ರಿಕಂ ದೈತ್ಯ ದೇಹ ಯೋಗೇನ ದೇಹಂ ಸರ್ವತ್ರ ಲಭತೆ ದೇವ ಯಥಾ ದುಃಖಂ ಅಯತ್ನತ. ಎಂತ ಮಾತುಗಳು ಕಂಟಿನ್ಯೂಯೇಷನ್ ಆಗಿ ನೋಡ್ತಾ ಹೋದ್ರೆ ಇದನ್ನೆಲ್ಲ ನಿಧಾನಕ್ಕೆ ಹೇಳ್ಕೊಂತ ಹೋಗ್ಬೇಕು. ಒಂದೊಂದೇ ನೋಡು, ಅಲ್ಲ ಚಿಕ್ಕ ವಯಸ್ಸಿರೋದು ಸುಖ ಪಡಕ್ಕೆ, ಯೌವನ ಇರೋದು ಸುಖ ಪಡಕ್ಕೆ. ಹಂಗಂದಲ್ಲಿ ಸುಖ ಪಡ್ಲಿಕ್ಕಿರೋ ಕಾಲದಲ್ಲಿ ನೀವು ಸನ್ಯಾಸಿ ಆಗು, ವೇದಾಧ್ಯಯನ ಮಾಡು, ಇದನ್ ಮಾಡು ಅದನ್ ಮಾಡು ಅಂದ್ರೆ ಅರ್ಥ ಏನು? ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಹಾಗೆಲ್ಲ ಯೋಚನೆ ಮಾಡಬೇಡ. ದುಃಖ ಯಾರಾದ್ರೂ ನಾವು ಬಯಸ್ತೇವ? ಜಗತ್ತಿನಲ್ಲಿ ದುಃಖ ಯಾರಾದ್ರೂ ಬಯಸ್ತೇವ? ನಾವು ದುಃಖ ಬೇಕು ಅಂತ ಏನಾದ್ರೂ ಬಯಸ್ತೇವ? ನಮ್ಮ ಹತ್ರ ಬರತ್ತೋ ಇಲ್ವೋ? ದುಃಖ ಬರತ್ತೋ ಇಲ್ವೋ? ನಮ್ಮ ಹತ್ರ ಬರುತ್ತಾನೆ ದುಃಖ. ಅದೇ ವಿಶ್ವಾಸ ಸುಖದ ಮೇಲೆ ಬಿಡ್ರಿ ಅಂತಾರೆ. ದುಃಖದ ಮೇಲೆ ಏನ್ ವಿಶ್ವಾಸ ಇಟ್ಟು ಬರುತ್ತೆ ಅಂತ ಗ್ಯಾರಂಟಿ ಹೇಳ್ತಿರೋ, ಅಪ್ರಯತ್ನವಾಗಿ ದುಃಖ ಹೇಗೆ ಬರ್ತದೋ ಅಪ್ರಯತ್ನವಾಗಿ ಸುಖವೂ ಬರ್ತದೆ. ವಿಶ್ವಾಸ ಇಡ್ರಿ ದೇವರಲ್ಲಿ. ನೀವು ಸುಖಕ್ಕೋಸ್ಕರ ಬದುಕ್ತಾ ಇದ್ದೀರಾ,
ಯಾವುದನ್ನ ಸುಖಕ್ಕೋಸ್ಕರ ಪ್ರಯತ್ನ ಪಟ್ಟು ಹೋಗ್ತಾ ಇದ್ದೀರೋ ಅದು ಸುಖ ನಿಮಗೆ ಮುಂದೆ ದುಃಖಕ್ಕೆ ಕಾರಣ ಆಗ್ತಾ ಇದೆ. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನೀವು ಅರ್ಥದ ಸಂಪಾದನೆಗೋಸ್ಕರ ಹಿಂದೆ 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 ಓಡೋಗ್ತೀರಾ, ಅದು ಸುಖ ಕೊಡ್ತದೆ ಅಂತ ಹೋಗ್ತೀರಾ. ಎಲ್ಲಾ ಹಣ ಸಂಪಾದನೆ ಮಾಡಿದ್ಮೇಲೆ ಮೈ ತುಂಬಾ ಶುಗರ್ ಬಂದು ಸಿಹಿ ತಿಂದೇರ ಮನೇಲಿ ಸಪ್ಪೆ ಸಾರು ತಿನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಅದರಿಂದ ಸುಖಕ್ಕೋಸ್ಕರ ನೀವು ದುಃಖಕ್ಕೋಸ್ಕರ ಹೇಗೆ ಪ್ರಯತ್ನ ಪಡದೇ ಇದ್ರೂ ದುಃಖ ಬರ್ತದೋ, ಸರ್ವತ್ರ ಲಭ್ಯತೆ ದೇವಾಯತ ದುಃಖಂ ಅಯತ್ನತಃ, ದುಃಖ ಯತ್ನ ಪಡದೇ ಇದ್ರು ಹೇಗೆ ಬಂದು ನಮ್ಮನ್ನು ಹೊರಗ್ತದೋ ಹಾಗೆ ಸುಖವೂ ಐಂದ್ರಿಕವಾದ ಸುಖವು ಬಂದೇ ಬರ್ತದೆ. ನೀವು ದೇವರ ಮೇಲೆ ವಿಶ್ವಾಸ ಇಡ್ರಿ. ಈ ಲೌಕಿಕವಾದ ಸುಖವನ್ನೇ ಪಾರಮಾರ್ಥಿಕ ಅನ್ಕೋಬೇಡ್ರಿ, ಇದು ಅಶಾಶ್ವತವಾಗಿರ್ತಕ್ಕಂಥದ್ದು ಎಂಬುದಾಗಿ ಆ ಪುಟ್ಟ ಬಾಲಕರಿಗೆ ಉಪದೇಶವನ್ನು ಕೊಡಿದೆ. ತತ್ಪ್ರಾಯೋ ಪ್ರಯಾಸೋ ನ ಕರ್ತವ್ಯೋ ಯಥಾ ಆಯುರ್ವೇಯ ಪರಂ ನ ತಥಾ ವಿಂದತೆ ಕ್ಷೇಮ ಮುಕುಂದ ಚರಣಾಂಬುಜಂ. ನೋಡ್ರಪ್ಪ, ಅದಕ್ಕೋಸ್ಕರ ಸುಖಕ್ಕೋಸ್ಕರ ನಿಮ್ಮ ಆಯುಷ್ಯನ್ನು ವ್ಯಯ ಮಾಡಬೇಡ್ರಿ. ನಾವೇನ್ ಅನ್ಕೊಳ್ತೀವಿ, ಒಳ್ಳೆ ಸ್ಯಾಲ್ರಿ ಬಂದ್ರೆ ಒಳ್ಳೆ ಸಂಬಳ ತಗೋಬಹುದು, ಮತ್ತೊಂದು ಏನೇನೋ ವಿಚಾರ ಮಾಡ್ತೇವೆ, ಅದಕ್ಕೋಸ್ಕರ ಹೀಗ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೇನೋ ಮಾಡಿ ಬಹಳ ಪ್ರಯತ್ನ ಮಾಡಿ ಏನೇನೋ ಮಾಡಿ ಕೊನೆಗೆ ಏನ್ ಮಾಡ್ಕೊಳ್ತೇವೆ, ನಮಗೆ ನಮ್ಮ ಜೀವನದ ಆಯುಷ್ಯವನ್ನೆಲ್ಲ ವ್ಯಯ ಮಾಡ್ಕೊಂಡ್ಬಿಡ್ತೇವೆ. ಯಾಕೆ ಯೋಚನೆ ಮಾಡ್ತೀಯ? ಚಿಂತ್ಯಾಕೆ ಮಾಡುತ್ತಿ, ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಅಂತ ಮುಕುಂದ ಚರಣಾಂಬುಜಂ ನ ತಥಾ ವಿಂದತೆ ಕ್ಷೇಮಂ. ಪರಮಾತ್ಮನ ಪಾದಾರ ವಿಂದವನ್ನು ನೀವೆರಗದ ಹೊರತು ಕ್ಷೇಮ ನಿಮಗೆ ಉಂಟಾಗುವುದಿಲ್ಲ. ಪರಮಾತ್ಮನ ಪಾದವನ್ನು ಶರಣ ಹೊಂದಿದರೆ ಕ್ಷೇಮ, ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ ಅಂತ. ನಮಗೆ ಪ್ರಾಪ್ತವಾದದ್ದನ್ನು ರಕ್ಷಣೆ ಮಾಡೋದಕ್ಕೆ ಕ್ಷೇಮ ಅಂತಾರೆ, ಗೊತ್ತಾಯ್ತಾ? ನಾವು ಪಡ್ಕೊಳ್ತೇವೆ, ಅದು ಮುಂದೆ ಉಪಯೋಗ ಬರಂಗ್ ಮಾಡೋದು ಕ್ಷೇಮ ಅಂತಾರೆ. ಆದ್ರೆ LIC ಅವರು ಯೋಗಕ್ಷೇಮ ವಾಮ್ಯಂ ಅಂತ ಹಾಕ್ಬಿಟ್ಟಿರ್ತಾರೆ, ಅದು ನಾವು ಪಡ್ಕೊಳ್ತಾರೆ ಇರ್ತಕ್ಕಂಥದ್ದು ಆಗ್ಬಿಟ್ಟಿರ್ತದೆ, ಇನ್ಯಾರಿಗೂ ಹೋಗುತ್ತೆ, ಹಂಗಾಗತ್ತೆ. ಆದ್ರಿಂದಾಗಿ ಕ್ಷೇಮ ನತತಾ, ನಮಗೆ ಒಳ್ಳೆ ಕ್ಷೇಮ ಆಗ್ಬೇಕಾ, ಮುಕುಂದ ಚರಣಾಂಬುಜಂ, ಪರಮಾತ್ಮನ ಪಾದಕಮಗಳಿಗೆ ಎರಗ್ರಿ. ಆದ್ರಿಂದಾಗಿ ಶರೀರ ಎಲ್ಲಿಯವರೆಗೆ ನಮಗೆ ಸಾಥ್ ನೀಡುತ್ತದೋ ಅಲ್ಲಿಯವರೆಗೆ ಮೋಕ್ಷದ ಸಾಧನೆಗಳನ್ನು ಮಾಡ್ರಿ. ಎಲ್ಲಿಯವರೆಗೆ ಇಂದ್ರಿಯಗಳು ನಮ್ಮ ಜೊತೆಗೆ ನಮ್ಮನ್ನ ಜೊತೆಗೆ ಸಹಕಾರ ಕೊಡ್ತಾ ಇದೆಯೋ ಅಲ್ಲಿಯವರೆಗೆ ಮೋಕ್ಷಕ್ಕೆ ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜ. ತಥೋ ಯಥೇತ ಕುಶಲಃ ಕ್ಷೇಮಾಯತ ಯಮಾಶ್ರಿತಃ ಶರೀರಂ ಪೌರುಷಂ ಯಾವತ್ ನ ವಿಪದ್ಯತೆ ಪುಷ್ಕರಂ. ಶರೀರ ಇಂದ್ರಿಯಗಳು ಕಣ್ಣು ಕಾಣಲಿಲ್ಲ ಅಂದಾಗ ದೇವರ ಪ್ರತಿಮೆಯನ್ನ ಪೂಜೆ ಮಾಡೋದು ಬೇಕಾದ್ರೆ ನಿಲ್ಲಿಸ್ಕೋಬಹುದು, ಆಯಾಸ ಆಗಿದೆ ಅಂತ ಪೂಜೆ ನಿಲ್ಲಿಸೋದಲ್ಲ. ಎಲ್ಲಿಯವರೆಗೆ ನಮಗೆ ಕಿವಿ ಕೇಳಲಿಲ್ಲ ಅಂದಾಗ ಶಾಸ್ತ್ರ ಶ್ರವಣ ಮಾಡೋದನ್ನು ಬಿಡ್ರಿ. ಎಲ್ಲಿಯವರೆಗೆ ನಮ್ಮ ಇಂದ್ರಿಯಗಳು ಬಲಿಷ್ಠವಾಗಿ, ಬಹಳ ಚೆನ್ನಾಗಿ ಹೇಳೋರು, ದೊಡ್ಡ ಸ್ವಾಮಿ ಕಾಲಕ್ಕೆ ಒಬ್ರು ಆಚಾರ್ಯ ಇದ್ರಂತೆ, ಅವ್ರ ಹೆಸರು ಬೇಡ, ಅವ್ರಿಗೆ ಕಣ್ಣು ಮಂಜಾಗಿತ್ತಂತೆ. ಕಣ್ಣು ಮಂಜಾದಾಗ ಸ್ವಾಮಿಗಳು ಕೇಳಿದ್ರಂತೆ, ಏನೋ ಕಣ್ಣು ಮಂಜಾಗವ ಅಂತ. ಹ್ಞೂ ಸ್ವಾಮಿ ಕಣ್ಣು ಮಂಜಾಗವಂತ. ಇದೆಷ್ಟು ನೋಟ್ ಹೇಳು ಅಂದ್ರಂತೆ. 100 ಸ್ವಾಮಿ ಅಂದ್ರೆ ಆಗ ನಿಂಗೆ ಕಣ್ಣು ಮಂಜಾಗಿಲ್ಲ ಅಂದ್ರಂತೆ. ಎಲ್ಲಿವರೆಗೆ ದುಡ್ಡು ಕಾಣ್ತದ ಅಲ್ಲಿವರೆಗೂ ನಿಂಗೆ ಕಣ್ಣು ಮಂಜಾಗಿಲ್ಲ ಅಂತಂದ್ರಂತೆ. ಹಂಗೆ ನಮಗೆ ಎಲ್ಲಿಯವರೆಗೆ ಇಂದ್ರಿಯಗಳು ನಮ್ಮ ಜೊತೆಗೆ ಶರೀರದ ಜೊತೆಗೆ ಗಟ್ಟಿಯಾಗಿ ಇರ್ತದೆ, ಸ್ವಲ್ಪವಾದ ಕೆಲಸ ಮಾಡ್ತಾರೆ. ನಾವ್ ಅಂತೀವಲ್ಲ, ಮೊಬೈಲಲ್ಲಿ ಒಂದು ಕಡ್ಡಿ ನೆಟ್ವರ್ಕ್ ಸಿಕ್ಕಿದ್ರು ಮಾತಾಡ್ತಾ ಇರ್ತೀವಲ್ಲ, ಹಂಗ ಒಂದು ಕಡ್ಡಿ ಇರೋವರೆಗೂ ಇಂದ್ರಿಯಗಳ ಜೊತೆಗೆ ನಾವು ಮೋಕ್ಷ ಸಾಧನವನ್ನ ಮಾಡ್ತಾ ಇರಬೇಕಂತೆ ಅಂತ ಪ್ರಹ್ಲಾದರಾಜರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಸ್ತಾರವಾದದ್ದು ಎಲ್ಲ ಹೇಳಲಿಕ್ಕೆ ಸಮಯ ಆಗೋದಿಲ್ಲ ಅಂತ ಮುಂದೆ ಹೋಗ್ಬೇಕಷ್ಟೇ. ಪುಂಸಾಂ ವರ್ಷಶತಂ ಆಯು ತದರ್ಥಂ ಚ ಅಜಿತಾತ್ಮನಃ ನಿಷ್ಫಲಂ ಯದಸೌ ರಾತ್ರ್ಯಾಂ ಶೇತೇಂದಂ ಪ್ರಪಿತಸ್ತಮಃ. ನೋಡು, 100 ವರ್ಷ ಆಯುಷ್ಯ ಅಂತ ಇಟ್ಕೊಂಡ್ರೆ ಅದು ಅರ್ಧ ನಿದ್ದೆ ಒಳಗೆ ಕಳೆದಿರ್ತೀವಿ ನಾವು. ಅರ್ಧ ಜೀವನದಲ್ಲಿ 24 ಗಂಟೆ ಒಳಗೆ ಮಧ್ಯಾಹ್ನ ಒಂಚೂರು ಅಥವಾ ರಾತ್ರಿ ಒಂಚೂರು ಆಗಾಗ ಒಂಚೂರು ತೂಕಡಿಸೋದು ಎಲ್ಲ ಲೆಕ್ಕ ಹಿಡ್ಕೊಂಡ್ಬಿಟ್ರೆ, ಅಥವಾ ಮಕ್ಕಳಿದ್ದಾಗ ಜಾಸ್ತಿ ಮಲಗಿರ್ತೇವಲ್ಲ ಅದನ್ನೆಲ್ಲ ವಯಸ್ಸಾದ್ಮೇಲೆ ಜಾಸ್ತಿ ಮಲಗ್ತೇವೆ, ಎಲ್ಲಾ ಕೌಂಟ್ ಲೆಕ್ಕ ಹಾಕ್ಬಿಟ್ರೆ ಅರ್ಧ ನಿದ್ದೆ ಒಳಗೆ ಕಳೆದ್ಬಿಟ್ಟಿರ್ತೀವಿ. ಆದ್ರಿಂದಾಗಿ ಇದೇ ಮಾತನ್ನ ಭಾಗವತದ ಮೊದಲಿಗೆ ಶುಕಾಚಾರ್ಯ ಹೇಳ್ತಾರೆ, ನೀವು ಭಾಗವತವನ್ನು ಉಪದೇಶ ಮಾಡ್ರಿ ಅಂತ ಹೇಳಿದಾಗ ಅವರೊಂದು ಮಾತನ್ನ ಹೇಳ್ತಾರೆ,
ನಿದ್ರಯಾ ನಿಹೀಯತೆ ಜಂತು ವಿವಾಹೇನ ನವಂ ವಯಃ ದಿವಾಚ ಅರ್ಥೇಹಾಯ ರಾಜನ್ ಕುಟುಂಬ ಭರಣೇನ ಚ. ನಿದ್ರೆಯ ಹೀಯತೆ ಜಂತು, ಆ ಜಂತುಗಳು ಜೀವಗಳು ನಿದ್ರೆಯ ಹೀಯತೆ ಜಂತು ವಿವಾಹೇನ ನವಂ ವಯಃ, ಗೃಹದ ಮೈಥುನ ಸುಖದಲ್ಲಿ ಅರ್ಧ ವಯಸ್ಸು ಕಳೆದೋಗುತ್ತೆ, ನಿದ್ರೆಯಿಂದ ಕಳೆದೋಗುತ್ತೆ. ಬೆಳಗ್ಗೆ ಹಗಲೆಲ್ಲ ರಾತ್ರಿ ಕಾಲ ಗೃಹ ಸುಖದಲ್ಲಿ ಕಳೆದೋಗುತ್ತೆ, ಹಗಲೆಲ್ಲ ದುಡ್ಡು ಗಳಿಸೋದ್ರಲ್ಲಿ ಕಳೆದೋಗುತ್ತೆ, ಇನ್ನರ್ಧ ಎಲ್ಲ ನಿದ್ದೆಯಲ್ಲಿ ಯಾರಿಗೂ ಉಪದೇಶ ಮಾಡಲಿ ಅಂತ ಕೇಳ್ತಾರೆ ಶುಕಾಚಾರ್ಯ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರಳು ನಿನ್ನ ನೆನೆಯಲಿಲ್ಲ ನಿದ್ರೆ ಬರದಿಂದ ಅಂತ. ಇವೆರಡರ ಬಾಧೆಗೆ ನಾ ಒಳಗಾದೇನೋ ಪುರಂದರ ಬಿಟ್ಟಲ್ಲ ಅಂತ. ಆದ್ರಿಂದ ಇದೆಲ್ಲ ಭಾಗವತದ ಮಾತುಗಳೇ ಇವೆಲ್ಲ. ಅದರಿಂದಾಗಿ ನೋಡ್ರಿ, ಪ್ರಹ್ಲಾದರಾಜರು ಒಂದು ನಮಗೆ ಟೈಮ್ ಟೇಬಲ್, ನಮ್ಮ ಜೀವನ ಎಷ್ಟೆಷ್ಟು ಹಾಳಾಗತ್ತೆ ಅಂತ ಅವರೇ ಒಂದು ಚಾರ್ಟ್ ಕೊಡ್ತಾರೆ. ಮುಗ್ಧಸ್ಯ ಬಾಲ್ಯ ಕೌಮಾರೆ, 20 ವರ್ಷ ಬಾಲ್ಯ ಕೌಮಾರದಲ್ಲೇ ಹಾಳಾಗುತ್ತೆ. 20 ವರ್ಷ ಬಾಲ್ಯದಲ್ಲಿಯೇ ಕೌಮಾರದಲ್ಲಿಯೇ ಅದು ಆಟ ಈ ಆಟ ಆ ಆಟ ಅನ್ಕೊಂಡು 20 ವರ್ಷ ಅಲ್ಲಿ ಕಳೆದೋಗುತ್ತಾ. 100 ವರ್ಷ ಅಂತ ಸರಾಸರಿ ಇಟ್ಕೊಂಡ್ರೆ, ಅವ್ರು 100 ವರ್ಷ ಅಂದಿರಿ, ಇವತ್ತು ಎಷ್ಟಿರತ್ತೆ ಯಾರಿಗೂ ಗೊತ್ತಿರಲ್ಲ. ಕೊನೆಯಲ್ಲಿ 20 ವರ್ಷ ವಯಸ್ಸಾದ್ಮೇಲೆ ಇಂದ್ರಿಯಗಳೆಲ್ಲ ಕೆಲಸ ನಿಲ್ಲಿಸ್ಬಿಟ್ಟಿರ್ತದೆ, ಏನು ಕೆಲಸ ಆಗೋದ್ರೆ ಅಲ್ಲಿ 20 ವರ್ಷ ಹೋಗುತ್ತೆ. ಮೊದಲಿಗೆ 20 ವರ್ಷ, ಆಮೇಲೆ 20 ವರ್ಷ, ಅಲ್ಲೇ 40 ವರ್ಷ ಹೋಯ್ತು. ಮಧ್ಯದಲ್ಲಿ 60 ವರ್ಷ ಇರುತ್ತಲ್ಲ, ಏನ್ ಮಾಡತ್ತೆ ಅಂತಂದ್ರೆ ದುರಾಪೂರೇಣ ಕಾಮೇನ ಮೋಹೇನ ಚ ಬಲೀಯ ಸಹ ಶೇಷಂ ಗೃಹೇಶು ಸಕ್ತಸ್ಯ ಪ್ರಮತ್ತಸ್ಯಾಪಯತೀಹಿ. ಭೋಗದ ಲಲಾಸೆಯಲ್ಲಿಯೇ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಕಾಲಗಳು ಕಳೆದೋಗುತ್ತಂತೆ. ಭೋಗದ ಲಲಾಸೆಯಲ್ಲಿಯೇ 60 ವರ್ಷದಲ್ಲಿ ಏನಾಗತ್ತೆ, ಗೃಹಸ್ಥರ ಜೀವನ ಎಲ್ಲ ಹೇಳ್ತಾರೆ. ಗೃಹಸ್ಥರ ಜೀವನ ಹೆಂಗಿರುತ್ತೆ, ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನೇ ಇವತ್ತಿನ ಆರಾಧ್ಯ ಗುರುಗಳಾಗಿಂತ ಗೋಪಾಲದಾಸರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಹೆಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯುಷ್ಯ ಅಂತ. ಏಸು ಜನ್ಮದಾಸು, ಈಗೆಲ್ಲ ಹೇಳದ್ನಲ್ಲ, ಇವೆಲ್ಲ ಸಂಗ್ರಹ ಮಾಡಿದ್ದಾರೆ ಗೋಪಾಲದಾಸರು. ಏಸು ಜನ್ಮದ ಸುಕೃತದ ಫಲವು ನಾ ಜನಿಸಲಾಗಿ, ಭೂಸುರ ದೇಹದ ಜನವವು ಎನಗೆ ಸಂಭವಿಸಲಾಗಿ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಕಾಣದೆ ದುಸ್ಸಾಹಸದಿಂದಲೇ ದಿನ ಕಳೆದೆ. ಅದನ್ನೇ ಪ್ರಹ್ಲಾದರಾಜರು ಈ ಭಾಗವತದ್ದನ್ನೇ ಗೋಪಾಲದಾಸರು, ಇವತ್ತಿನ ಆರಾಧ್ಯ ಗುರುಗಳ ಗೋಪಾಲದಾಸರು ಎಲ್ಲ ಸಂಗ್ರಹ ಮಾಡಿ ನಮಗೆ ಹಾಡಿನ ರೂಪದಲ್ಲಿ ಕೊಟ್ಟಿದ್ದಾರೆ. ಏನು ಒಂದು ದಿವಸವು ಹೋಗ್ತಾ ಇರ್ತದೆ ಆಯುಷ್ಯ, ಹಂಗೆ ಮಾಡಲಯ್ಯ ಕೃಷ್ಣ, ಹೋಗುತ್ತಿದೆ ಆಯು. ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನವೂ ಮಾಡಲಿಲ್ಲ ಅಂತ. ಇವೆಲ್ಲ ಅನೇಕ ವಿಧವಾಗಿ ಗೋಪಾಲ ವಿಠಲ ತಲೆಬಾಗಿ ನಿನ್ನನೆ ಬೇಡಿಕೊಂಬೆ ಅಂತೆ. ಮತ್ತೇನ್ ಮಾಡ್ಬೇಕು, ಅದನ್ನೇ ಪ್ರಹ್ಲಾದರಾಜರು ಹೇಳಿದ್ದು. ಏನಂತ, ಕ್ಷೇಮಂ ಮುಕುಂದ ಚರಣಾಂಬುಜಂ ನತತಾ ವಿಂದತೆ ಕ್ಷೇಮಂ ಮುಕುಂದ ಚರಣಾಂಬುಜಂ. ಅದನ್ನು ಪರಮಾತ್ಮನ ಪಾದಾರವಿಂದಗಳನ್ನು ಹೊಕ್ರಿ ಅಂತ ಹೇಳುತ್ತಾ ಇದ್ದಾರೆ. ಅದರಿಂದಾಗಿ ಕೋ ಗೃಹೇಶು, ಇಲ್ಲಿಂದ ಈ ಶ್ಲೋಕದಿಂದ ಸತ್ಯಧರ್ಮರ ವ್ಯಾಖ್ಯಾನ ಶುರುವಾಗುತ್ತೆ. ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಎಲ್ಲಿಗೆ ಯಾದವಾರರ ಟಿಪ್ಪಣಿ ಮುಗಿತದೆ ಅಲ್ಲಿಂದ ಸತ್ಯಧರ್ಮರ ಆ ಶ್ಲೋಕದಿಂದಲೇ ಶುರು ಮಾಡ್ತಾರೆ. ಅಧ್ಯಾಯದಿಂದ ಅಂತಲ್ಲ, ಎಲ್ಲಿ ನಿಲ್ತದೆ ಅಲ್ಲಿಂದ ಶುರು ಮಾಡ್ತೇನೆ. ಅಷ್ಟು ಗೌರವ ಒಬ್ಬ ಗೃಹಸ್ಥರಾದ ಟಿಪ್ಪಣಿಕಾರ ಮೇಲೆ. ಯಾಕಂದ್ರೆ ರಘೋತ್ತಮ ಸ್ವಾಮಿಗಳ ಶಿಷ್ಯರು, ಇಂಥ ದೊಡ್ಡ ಮಹಾನುಭಾವರು ಅನ್ನುವ ಗೌರವದಿಂದ ಸತ್ಯಧರ್ಮರು ಅಲ್ಲಿವರೆಗೂ ಟಿಪ್ಪಣಿ ಮುಟ್ಟಿಲ್ಲ. ಈ ಸ್ಕಂದದಲ್ಲಿ 7ನೇ ಸ್ಕಂದ ಇಲ್ಲಿಂದ ಶುರು ಮಾಡ್ತಾರೆ. ಮುಂಚೆ 6ನೇ ಸ್ಕಂದಕ್ಕಿದೆ, 6ನೇ ಸ್ಕಂದಕ್ಕಿದೆ, 6ನೇ ಸ್ಕಂದಕ್ಕಿದ್ರು 7ನೇ ಸ್ಕಂದ ಇಲ್ಲಿವರೆಗೂ ಇದೆ. ಇದನ್ನ ಮುಟ್ಟಲ್ಲ, ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತಾರೆ. ಕುರೋ ಗೃಹೇಶು ಪುಮಾನ್ ಸಕ್ತಾಂ ಆತ್ಮಾನಂ ಅಜಿತೇಂದ್ರಿಯ ಸ್ನೇಹಪಾಶೈ ದೃಢಂ ಬದ್ಧಂ ಉತ್ಸಹೇತ ವಿಮೋಚಿತಂ. ನೋಡ್ರಿ, ಮನೆಯಲ್ಲಿ ಎಲ್ಲ ಆಸಕ್ತನಾಗಿ ಬಿಟ್ಟಿರ್ತಾನೆ. ಗೃಹಸ್ಥನ ಜೀವನ ಹೇಗಿರುತ್ತೆ ಅಂತ ಲೀಸ್ಟ್ ಕೊಡ್ತಾರೆ. ಗೃಹಸ್ಥನ ಜೀವನ ಹೇಗಿರ್ತದೆ, ಅಜಿತೇಂದ್ರಿಯ, ಇಂದ್ರಿಯಗಳ ಜಯ ಇಲ್ಲ. ಬಾಯಿ ಚಪಲ, ದೇಹದ ಚಪಲ, ಇಂದ್ರಿಯಗಳ ಚಪಲ. ಅದು ಬೇಕು, ಇದು ಬೇಕು, ಅಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ಸ್ನೇಹ ಪಾಶ, ಇಷ್ಟಲ್ದಂಗೆ ಹೆಂಡತಿ ಮಕ್ಕಳು ಮಾಡದೆ ಮತ್ತೊಂದು ಮಗ್ದೊಂದು ನೆಂಟರು ಇಷ್ಟರು ಇದ್ರೊಳಗೆ ಕಳೆದೋಗ್ಬಿಡ್ತೇವೆ. ಬದ್ಧಂ ಉತ್ಸಹೇತ ವಿಮೋಚಿತಂ. ಇಷ್ಟ್ರ ಮಧ್ಯದಲ್ಲಿ ಮೋಕ್ಷ ಅಂದ್ರೆ ಯಾರು ಕೇಳಿದ್ರು? ಪುರಾಣಕ್ಕೆ ಬರೋದೇ ಕಷ್ಟ.
ಇನ್ನು ಮೋಕ್ಷಕ್ಕೆ ಹೋಗ್ತೀನಿ ಅನ್ನೋರು ಎಲ್ಲಿ ಕೇಳೋದು. ಪುರಾಣಕ್ಕೆ ಬರ್ರಿ ಅಂತ ನೀವು ಫೋನ್ ಮಾಡಿ ಹೇಳಿದ್ರು ಬರೋರು ಕಷ್ಟ ಇರ್ತದೆ. ಹಂಗಿರುವಾಗ ಇನ್ನು ಮೋಕ್ಷ ಅಂದ್ರೆ ದೂರ ಆಚೆ ಊರೇ ಬಿಟ್ಟು ಹೋಗ್ಬಿಡ್ತಾರೆ, ನಿಮ್ಮ ಹತ್ರಕ್ಕೆ ಬರಲ್ಲ ಅಂತ. ಆದ್ರಿಂದಾಗಿ ಗೃಹೇಶು ಕುಮಾರ್ ಸ್ನೇಹಪಾಶೈರ್ ಬದ್ಧ ದೃಢಂ, ಸ್ನೇಹಪಾಶದಿಂದ ಇಷ್ಟೆಲ್ಲದರ ಮಧ್ಯದಲ್ಲಿ ನಮ್ಗೆ ಇನ್ನೊಂದು ಏನು ಅಂತಂದ್ರೆ ಹಣ ಗಳಿಸಬೇಕು ಅನ್ನುವಂಥ ಒಂದು ದೊಡ್ಡ ಹಂಬಲ ನಮ್ಮಲ್ಲಿ. ಅದು ಗೃಹಸ್ಥನಾದ್ಮೇಲೆ ಅದು ತಾನಾಗಿ ಬಂದೇ ಬಿಡುತ್ತದೆ. ಯಾಕಂದ್ರೆ ಅವನು ಮನೆ ಕಟ್ಟಿದ್ದಾನೆ ಅಂದ್ಮೇಲೆ ನಾನು ಮನೆ ಕಟ್ಟಲೇಬೇಕು, ನಾನು ಮನೆ ಕಟ್ಟ ಸೈಟ್ ತಗೋಬೇಕು ಅಂದ್ರೆ ದುಡ್ಡು ಹಣ ಸಂಪಾದನೆ ಮಾಡಲೇಬೇಕು. ಅವನು ಕಾರ್ ತಗೊಂಡ್ಸಿದ್ರೆ ನಾವು ಅವನ ಹೆಂಡತಿ 2 ಪಾಟ್ಲಿ ಮಾಡಿಸಿ ಅಂದ್ರೆ ನಾನು 4 ಪಾಟ್ಲಿ ಮಾಡಿಸ್ಲೇಬೇಕು ಅನ್ನೋ ಹಂಬಲ ನಮಗೆ ಬೆಳೆದೇ ಬೆಳೀತದೆ. ಆದ್ರಿಂದಾಗಿ ಕೋನ್ವರ್ತ ತೃಷ್ಣಂ ವಿಸೃಜೇತ ಪ್ರಾಣಯಭ್ಯೋ ಈಪ್ಸಿತ. ಹಣವನ್ನ ಯಾರು ಬಿಟ್ಟಾರು? ಕಳ್ಳ ಸಹಿತ ಹಣ ಬಿಡೋದಿಲ್ಲಂತೆ. ಯಾಕೆ ಅಂತಂದ್ರೆ ನಮಗೆ ಎಲ್ಲರಿಗೂ ಎಲ್ಲದಕ್ಕಿಂತ ತುಂಬಾ ಪ್ರೀತಿ ಇರೋದು ಯಾವ್ದ್ರ ಮೇಲೆ ಅಂದ್ರೆ ಹಣದ ಮೇಲಂತೆ. ಯಾಕೆ ಅಂದ್ರೆ ಎಲ್ಲದಕ್ಕಿಂತ ಹೆಚ್ಚು ಪ್ರೀತಿ ಇರೋದು ಹಣದ ಮೇಲಂತೆ. ಯಾಕೆ ಅಂತಂದ್ರೆ ಅದಕ್ಕೆ ಕಳ್ಳನೇ ಉದಾಹರಣೆ ಕೊಡ್ತಾರೆ. ಯಾರು ಬೇಡ ಅಂತಾರೆ? ಹಣ ಅಂದ್ರೆ ಹಣ ಸಹಿತ ಬಾಯಿ ಬಿಡತ್ತೆ ಅಂತ. ಕಳ್ಳ ಸಹಿತ ಪ್ರೇಷ್ಟೈಹಿ ತಸ್ಕರ ಸೇವಕೋ ವಣಿಕ. ಆ ಕಳ್ಳ ಸಹಿತ ಹಣ ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟು ಹಣ ಕತ್ಕೊಂಡ್ಬರಕ್ ಹೋಗ್ತಾರೆ. ಆದ್ರಿಂದ ಅವನಿಗೆ ಪ್ರಾಣಕ್ಕಿಂತ ಹಣನೇ ಮುಖ್ಯ ಅಂತಾಯ್ತು. ನಿಜವಾಗ್ಲೂ ಕಳ್ಳ ಅವನಿಗೆ ಹಣಕ್ಕಿಂತ ಪ್ರಾಣ ಮುಖ್ಯ ಅಂತ ಅಂದಿದ್ರೆ ಕದ್ಲಿಕ್ಕೆ ಹೋಗ್ಬಾರ್ದಾಗಿತ್ತು. ಅವನ ಪ್ರಾಣಕ್ಕಿಂತ ಹಣ ಮುಖ್ಯ ಅನ್ಲಿಕ್ಕೆ ಅವನು ಕದಿಲಿಕ್ಕೆ ಹೋಗ್ತಾನೆ ಅನ್ನೋದೇ ಉದಾಹರಣೆ. ಆದ್ರಿಂದಾಗಿ ಈ ಹಣವನ್ನ ಇದೊಂದು ನಮಗೆ ಗೃಹಸ್ಥರ ಎಲ್ಲ ಲಕ್ಷಣಗಳನ್ನು ಹೇಳ್ತಾರೆ ಗೃಹಸ್ಥರು. ಇಷ್ಟಲ್ದ ನಂಗೆ ಕಥಂ ಪ್ರಿಯಾಯ ಅನುಕಂಪಿತಾಯ. ಈ ಗೃಹಸ್ಥರು ಏನಾಗಿರ್ತಾರೆ? ಹೆಂಡತಿ ಅಂತ ಮೊದಲು ಅನುಕಂಪದಿಂದ ಬರ್ತಾಳೆ, ಆಮೇಲೆ ದೇಹದ ಸಂಯೋಗ ಆಗ್ತದೆ, ಇನ್ನೂ ಹೆಚ್ಚು ಅಭಿಮಾನ ಜಾಸ್ತಿ ಆಗ್ತದೆ. ಅಷ್ಟಲ್ದಂಗೆ ಏನಾಗ್ತದೆ? ಹೆಂಡತಿ ಅಣ್ಣ ತಮ್ಮಂದಿರು, ತನ್ನ ಅಣ್ಣ ತಮ್ಮಂದಿರು ಯಾರನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಅವನು ಎಷ್ಟು ಅಭಿಮಾನ ಇರ್ತದೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ಮನೆಯ ಮೇಲೆ ಪ್ರತ್ತಾಹ ಸ್ಮರಂಸ್ತಾಹ ದುಹಿತೃ ಹೃದಯ ಭ್ರಾತೃ ಸ್ವಸುತೃ ಪಿತರೌ ಚ ದೀನೌ ಗೃಹಾನ್ ಮನೋಜ್ಞಾನ್ ರುಚಿರಾಚ್ಛದಾಂಚ ವೃತ್ತಿಶ್ಚ ಕುಲ್ಯ ಪಶುಭೃತ್ಯ ವರ್ಗಾನ್. ಅಣ್ಣ ತಮ್ಮ ಮತ್ತೊಂದು ಇವರ ವಿಚಾರಗಳಲ್ಲೇ ನಡೆದು ಬಿಟ್ಟಿರ್ತದೆ. ಅವರಿಗೆ ಹೇಗೆ ಹಿತ ಮಾಡಬೇಕು, ಅವ್ರೇನಾದ್ರೂ ಅನ್ಕೊಂಡ್ಬಿಡ್ತಾರೆ, ಇವ್ರೇನಾದ್ರೂ ಅನ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮಗೆ ಕಾರ್ಯಕ್ರಮಕ್ಕಿಂತ ಅವ್ರು ಬಂದವ್ರ ಮೇಲೆ ಅವ್ರಿಗೆ ತಿಂಡಿ ಆಯ್ತು ಇಲ್ಲ ಕಾಫಿ ಆಯ್ತು ಇದೆ ಟೆನ್ಷನ್ ಆಗ್ಬಿಟ್ಟಿರ್ತದೆ ನಮಗೆ. ಅವ್ರೇನೋ ಅಂದ್ಬಿಡ್ತಾರೆ, ಇವ್ರೇನೋ ಅಂದ್ಬಿಡ್ತಾರೆ, ಹೆಂಡತಿ ಕಡೆಯವ್ರೇನೋ ಅಂತಾರೆ, ನಮ್ಮ ಅಮ್ಮನ ಮನೆಯವ್ರ ಕಡೆ ಏನೋ ಅಂತಾರೆ ಅಂತೇಳಿ ಅದ್ರೊಳಗೆ ಆಸಕ್ತಿ. ಅಷ್ಟೇ ಅಭಿಮಾನ ಎಲ್ಲ ಗೃಹಸ್ಥನಿಗೆ. ಮನೆಯ ನೆಂಟರಿಟ್ಟರು, ಬಂಧು ಬಳಗ ಅಷ್ಟೇ ಅಲ್ಲ, ಪೀಠೋಪಕರಣ, ಮನೆಯ ವಸ್ತುಗಳು, ಅದ್ರ ಮೇಲೂ ಅಷ್ಟು ಅಭಿಮಾನ ಇರ್ತದೆ. ಎಷ್ಟು ಅಭಿಮಾನ ಇರ್ತದೆ ಅಂತಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಇಟ್ಟಿರ್ತಾರೆ. ಇದನ್ನೆಲ್ಲ ಹೊರಗಡೆ ಹಾಕ್ಬೇಕು, ಗುಜರಿಗೆ ಹಾಕ್ಬೇಕು ಅಂತ ಎಲ್ಲ ಹೊರಗಡೆ ಇಟ್ಟಾದ್ಮೇಲೆ ಇನ್ನೇನು ಕ್ಲೀನ್ ಆಯ್ತು ಅನ್ನೋಷ್ಟಲ್ಲ ಇದು ಬೇಕು ಅಂತ ಇಟ್ಟಿದ್ದೆಲ್ಲ ಮತ್ತೆ ವಾಪಸ್ ತಂದಿಡ್ತಾರೆ. ಹಂಗಾಗ್ಬಿಟ್ಟಿರ್ತದೆ. ಅಷ್ಟು ಅಭಿಮಾನ ನಮಗೆ ಬೆಳೆದು ಬಿಟ್ಟಿರ್ತದೆ. ಜಡ ವಸ್ತುಗಳ ಮೇಲೆ ಅಭಿಮಾನ, ಜೀವ ವಸ್ತುಗಳ ಮೇಲಲ್ಲ. ನಮ್ದು ಹಣೆ ಬಾರ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ರೇಷ್ಮೆ ಹುಳದಂತ ನಮ್ಮ ಹಣೆ ಬಾರ ಆಗಿರ್ತದೆ. ಅದಕ್ಕೆ ದೃಷ್ಟಾಂತ ಕೊಟ್ಬಿಡ್ತಾರೆ. ರೇಷ್ಮೆ ಹುಳ ತಿಂದು 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 ತಾನೇ ಗೂಡು ಕಟ್ಟಿ ಕೊಳಗೆ ಸೇರ್ಕೊಂಡು ಕೊನೆಗೆ ಕೊದ ನೀರಿನಲ್ಲಿ ಅದು ಬಿದ್ದು ಆ ರೇಷ್ಮೆ ಬರುತ್ತೆ, ಅದು ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ. ಹಾಗೆ ನಾವು LIC ಪಾಲಿಸಿ ಕಟ್ಟಿ ಈ ಪ್ರೀಮಿಯಂ ಕಟ್ಟಿ ಕೊಟ್ಟು ಮುಂದೆ ಇನ್ಯಾರಿಗೂ ಉಪಯೋಗ ಆಗತ್ತೆ ಇಟ್ಟಿರ್ದೋ ನಮ್ಮ ಆಯುಷ್ಯ ಹೋಗುತ್ತೆ ಇಟ್ಟಿರ್ದೋ ಅದು ನಮಗೆ ಏನು ಉಪಯೋಗ ಆಗೋದಿಲ್ಲ. ಆದ್ರಿಂದಾಗಿ ಕುಟುಂಬ ಪೋಷಣೆಗೋಸ್ಕರ ಆಯುವ್ಯಯ ಆಗೋದು ನಮಗೆ ಗೊತ್ತಾಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಇಂಥ ಸರಿ ಏನೋ ಹೇಳ್ಬಿಟ್ರಿ, ಎಷ್ಟು ವಿಚಾರಗಳು, ಕುಲಂಕುಷವಾದ ವಿಚಾರಗಳು ಅಂತಂದ್ರೆ ಅದಕ್ಕೆ ಹೇಳೋದು ಇದು ಮುಂದೆ ನರಸಿಂಹದೇವರು ಬರೋದೇ ಕಷ್ಟ ಆಗ್ಬಿಡ್ತದೆ. ಅಷ್ಟು ವಿಚಾರಗಳು ಇಲ್ಲಿ ಭಾಗವತದ ಧರ್ಮಗಳನ್ನ ಇನ್ನೊಂದು ಗೃಹಸ್ಥರಿಗೆ ಹಣ, ಮನೆ, ಕುಟುಂಬ, ವಸ್ತು, ಧನ, ಕನಕ ಅಷ್ಟೇ ಅಲ್ಲ, ಸ್ತ್ರೀಯ ಜ್ಞಾನಿಗಳು ಏನೋ ಅಲ್ಪ ಸ್ವಲ್ಪ ಜ್ಞಾನಿಯಾಗಿದ್ದ ಅಂದ ಮಾತ್ರಕ್ಕೆ ಮೋಕ್ಷ ಆಗತ್ತೆ ಅಂತಲೂ ಇಲ್ಲ. ಅವನಿಗೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಯಾವ್ದೆ? ಸ್ತ್ರೀ.
ಒಂದು ಸ್ತ್ರೀಯ ನೋಟವೂ ಸಹಿತ ಅವನ ಜ್ಞಾನಿಗೆ ಬಂಧಕ ಆಗುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಆದ್ರಿಂದಾಗಿ ಆ ಸ್ತ್ರೀಯ ಮೋಹವು ಅವನಿಗೆ ಅಂಟಿಕೊಂಡಿರ್ತದೆ. ತಥೋ ವಿದೂರತ ಪರಿವೃತ್ಯ ದೈತ್ಯೇಶು ಸಂಗಂ ವಿಷಯಾತ್ಮಕೇಶು ಉಪೇತ ನಾರಾಯಣಮಾದಿದೇವಂ ಸಮುಕ್ತ ಸಂಗೈ ಇಶಿತೋಪವರ್ಗ. ನೋಡಪ್ಪ, ಪ್ರಹ್ಲಾದರಾಜರು ಸರಿ ಸಿಗಾಕೊಂಡಿದ್ದಕ್ಕೆ ಅದಕ್ಕೆ ಉಪಾಯ ಹೇಳ್ಬೇಕಲ್ಲ. ಇವೆಲ್ಲ ಬಿಡಿಸ್ಕೋಬೇಕು ಅಂದ್ರೆ ಏನ್ ಮಾಡಬೇಕು? ಆ ಉಪಾಯವನ್ನು ಹೇಳ್ತಾರ ಹುಡುಗರಿಗೆ. ಹೇಳುವಾಗ ನೋಡ್ರಿ, ಇಷ್ಟೆಲ್ಲ ಇದೆಯಲ್ಲ, ಪರಿವೃತ್ತ ದೈತ್ಯೇಶು ಸಂಗಂ ವಿಷಯಾತ್ಮಕೇಶು, ಇದೆಲ್ಲವನ್ನು ನಾವು ತೊಡೆದುಕೊಳ್ಳಬೇಕು ಅಂತಂದ್ರೆ ಮಾಡಬೇಕಾದ ಮೊದಲನೇ ಸಂಘ ಏನು ಗೊತ್ತಾ? ಸಜ್ಜನರ ಸಂಘ ಆಗಬೇಕು. ಸಜ್ಜನರ ಸಂಘ ಆದರೆ ಮಾತ್ರ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಅದರಿಂದಾಗಿ ಸಜ್ಜನರ ಸಂಘ ನಮ್ಮನ್ನು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಅದರಿಂದಾಗಿ ಒಂದು ಸಜ್ಜನರ ಸಂಘಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. 2 ಗಿಳಿ ಇತ್ತಂತೆ ಮರದ ಮೇಲೆ. ಆ ಗಿಳಿ ಏನಾಯ್ತಂತೆ, ಒಂದು ಸಲ ಜೋರಾಗಿ ಗಾಳಿ ಬಂದ್ಬಿಡ್ತು. ಮರಿ ಗಿಳಿಗಳು ಜೋರಾಗಿ ಗಾಳಿ ಬಂದು ಚಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೋ ಹೋಗ್ಬಿಡ್ತು. ಒಂದು ಗಿಳಿ ಒಬ್ಬ ಬೇಡ ಕೈಗೆ ಸಿಕ್ತಂತೆ. ಬೇಡನ ಕೈಗೆ ಆ ಗಿಳಿ ಸಿಕ್ತು. ಇನ್ನೊಂದು ಗಿಳಿ ಒಬ್ಬ ಋಷಿಗಳ ಕೈಗೆ ಸಿಕ್ತಂತೆ. ಒಂದಷ್ಟು ದಿವಸ ಕಾಲ ಎಲ್ಲ ಆಯ್ತು. ಆ ತಾಯಿ ಗಿಳಿಗೆ ತವಕ ಅಂತೆ, ತನ್ನ ಮಕ್ಕಳು ಎಲ್ಲಾದ್ರೂ ಇದ್ದಾರಾ ಅಂತ ಹುಡ್ಕೊಂಡು ಹೋಯ್ತಂತೆ. ಏನೋ ಒಂದು ಚಿಹ್ನೆ ಇತ್ತು, ಅದನ್ನ ನೋಡ್ತು, ಎರಡಕ್ಕೂ ಗುರ್ತಿರಿಯುವಂಥದ್ದು. ಹುಡ್ಕೊಂಡು ಹೋಗುವಾಗ ಒಂದ್ಸಲ ಆ ಒಂದು ಮಗು ಗಿಳಿ ಒಬ್ಬ ಬೇಡನ ಕೈಗೆ ಸಿಕ್ತಲ್ಲ, ಆ ಮನೆಗೆ ಹೋಯ್ತಂತೆ. ಈ ಗಿಳಿ, ತಾಯಿ ಗಿಳಿ ನೋಡಿದ ಕೂಡಲೇ ಅದು ಜೋರಾಗಿ ಕಿರುಚಲಿಕ್ಕೆ ಶುರು ಮಾಡ್ತಂತೆ. ಹಿಡೀರಿ 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 ಹಿಡೀರಿ, ಕೊಲ್ರಿ ಅಂತ ಶುರು ಮಾಡ್ತಂತೆ. ಯಾಕಂದ್ರೆ ಆ ಬೇಡನ ಮನೆಯಲ್ಲಿ ಇದ್ದುದು ಅದೇ ವಾಸನೆ ಬಂದಿತ್ತಂತ. ಇನ್ನೊಂದು ಹಕ್ಕಿ ಬಂದಿದೆ, ಅದನ್ನು ಕೊಂದು ತಿನ್ರಿ ಎನ್ನುವಂತೆ ಶಬ್ದವನ್ನು ಮಾಡ್ತಂತೆ. ಈ ಪ್ರಾಣಿಗಳು ಸಿಗ್ನಲ್ ಕೊಡ್ತಾ ಇರ್ತದೆ ಏನಾದರೂ ಆಪತ್ತಿದ್ದಾಗ. ಹಾಗೆ ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡತ್ತಂತೆ. ಆ ತಾಯಿಗಳಿಗೆ ಹೆದರಿಕೆ ಆಗಿ ಅಲ್ಲಿಂದ ಓಡೋಯ್ತು. ಅದೇ ಇನ್ನೊಂದು ಕಡೆ ನಾನು ಎಲ್ಲಾದ್ರೂ ಮರಿ ಇದೆಯಾ ಅಂತ ಹುಡುಕುವಾಗ ಇನ್ನೊಂದು ಮರಿ ಕಾಣಿಸ್ತಂತೆ. ಅದು ಋಷಿಗಳ ಆಶ್ರಮ. ಆ ಗೋತ್ ಕೂಡಲೇ ಆ ಗಿಳಿ, ಬರ್ರಿ ನೀವ್ಯಾರು, ಎಲ್ಲಿಂದ ಬಂದಿದ್ದೀರಾ, ಯಾವ್ದು ಊಟ ಆಯ್ತಾ ಅಂತ ನಿಧಾನವಾಗಿ ಸಾವಕಾಶವಾಗಿ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ. ಅದನ್ನ ನೋಡಿ ಅವಾಗ ಅರ್ಥ ಆಯ್ತಂತೆ ತಾಯಿಗಳಿಗೆ, ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಮುಖ್ಯ, ಸಜ್ಜನರ ಸಂಘ ಅನ್ನೋದು ಬಹಳ ಮುಖ್ಯ ಅಂತ ಅವತ್ತಿಗೆ ಗೊತ್ತಾಯ್ತಂತೆ. ಹಾಗೆಯೇ ಆ 2 ಗಿಳಿಗಳು ಒಂದೇ ಕಾಲದಲ್ಲಿ ಹುಟ್ಟಿದರೂ ಸಂಘದ ಪರಿಣಾಮದಿಂದಾಗಿ ಬುದ್ಧಿ ವಿಪರ್ಯಯ ಆಯಿತು ಅನ್ಲಿಕ್ಕೋಸ್ಕರ ಕೃಷ್ಣ ಅದಕ್ಕೋಸ್ಕರ ಸಂಘ ಸಂಜಾಯತೆ ಕಾಮ ಕ್ರೋಧ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮ. ದುಷ್ಟ ಜನರ ಸಂಘ ಆಯಿತು ಅಂತಂದ್ರೆ ಏನಾಗುತ್ತೆ, ಕಾಮನೆಗಳು ಹುಟ್ಟುತ್ತದೆ ದುಷ್ಟಕ. ಅದು ಪೂರ್ಣ ಆಗ್ಲಿಲ್ಲ ಅಂದ್ರೆ ಬುದ್ಧಿ ಕೆಡುತ್ತದೆ. ಬುದ್ಧಿ ಕೆಟ್ಟು ತನ್ನನ್ನೇ ತಾನು ನಾಶ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಅವನು ಬೆಳೆದು ನಿಂತು ಬಿಡ್ತಾನೆ ಅಂತ. ಆದ್ರಿಂದಾಗಿ ಅವಶ್ಯವಾಗಿ ಈ ಸಜ್ಜನರ ಸಂಘವನ್ನು ಮಾಡ್ರಿ ಅಂತ ಪ್ರಹ್ಲಾದರಾಜರು ತನ್ನ ಮಕ್ಕಳಿಗೆ, ತನ್ನ ಬಾಲಕರ ಸ್ನೇಹಿತರಾದ ಬಾಲಕರಿಗೆ ಹೇಳ್ತಾ ಇದ್ದಾರೆ. ಆದ್ರಿಂದ ಪರಮಾತ್ಮನನ್ನು ಬಿಟ್ಟು ನಮಗೆ ಬೇರೆ ಯಾರು ಗತಿ ಇಲ್ಲ. ನೀವೇನ್ ಮಾಡಬೇಕು ಅಂತ ಸರಿ, ಸಜ್ಜನರ ಸಂಘ, ಈ ದೇವರ ಬಗ್ಗೆ ನಮಗೆ ಭಕ್ತಿ ಹುಟ್ಟಬೇಕು ಅಂದ್ರೆ ಮೊದಲು ಮಾರ್ಗ ಏನು? ಸಜ್ಜನರ ಸಂಘ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಿ ಯಾವಾಗ್ಲೂ. ನಹಿ ಅಚ್ಯುತಂ ಪ್ರೀಣಯತೆ ಬಹುಪಾಯಾಸೋ ಅಸುರಾತ್ಮನ. ಬಹಳ ಆಯಾಸ ಇಲ್ಲ, ದೇವರನ್ನು ಒಲಿಸ್ಕೊಳ್ಳೋದು ಅಂದ್ರೆ ಕಷ್ಟಕರ ಅಲ್ಲ ಅಂತ ಹೇಳ್ತಾ ಇದ್ವಿ. ನಾವು ದೇವರನ್ನು ಒಲಿಸ್ಕೊಳ್ಳೋದು ಕಷ್ಟ ಅನ್ಕೊಂಡಿರ್ತೀವಿ. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಬಹಳ ಕಷ್ಟ ಅಲ್ಲ ಇದು. ಯಾಕೆ? ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ. ನೀವು ಅದನ್ನು ಮೊದಲು ಚಿಂತನೆ ಮಾಡ್ಬಿಡ್ರಿ. ವ್ಯಾಪ್ಯನಾರಾಯಣ ಸ್ಥಿತ, ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅವನನ್ನು ಒಲಿಸ್ಕೊಳ್ಳೋದು ಕಷ್ಟನಾ? ಯಾವುದೋ ಒಬ್ಬ ಆಫೀಸರ್ ಆದ್ರೆ ಅವನ ಆಫೀಸಿಗೆ ಹೋಗಿ ನೋಡಬೇಕು. ದೇವರಾಗಲ್ಲಲ್ಲ.
ಎಲ್ಲ ಕಡೆಗೂ ಇದ್ದಾನಲ್ಲ. ಆದ್ರಿಂದ ಎಲ್ಲ ಕಡೆಗೂ ಇರತಕ್ಕಂಥ ಸರ್ವರಕ್ಷಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವನ ನಾಮ ಸಂಕೀರ್ತನೆಗಳಿಂದಾಗಿ ಎಲ್ಲ ಕಡೆಗೂ ಪರಾವರೇಶು ಭೂತೇಶು ಎಳ್ಳು ಮೊನೆಯ ಮುಳ್ಳು ಕೊನೆಯ ಎಲ್ಲ ಠಾವಿನಲ್ಲಿ ಲಕುಮಿ ರಮಣನಿದ್ದಾನೆ ಎನ್ನುವಂತೆ ಎಲ್ಲ ಕಡೆಗೂ ಇದ್ದಾನೆ ಅಂತ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಅಂತಹ ಪರಮಾತ್ಮನನ್ನ ತುಷ್ಟೇ ಚತತ್ರ ಕಿಮಲಭ್ಯನಂತ ಆದ್ಯೆ, ಕಿಮಲಭ್ಯಂ ಪ್ರಸನ್ನೇ ಶ್ರೀನಿಕೇತನೆ ಎನ್ನುವಂತೆ ಪರಮಾತ್ಮ ಸಂತುಷ್ಟನಾದ್ರೆ ನಿಮ್ಗೆ ಇನ್ನೇನು ಬೇಕು ಅಂತ ಪ್ರಹ್ಲಾದರಾಜರು ಆ ದೈತ್ಯ ಬಾಲಕರಿಗೆ ಉಪದೇಶ ಕೊಟ್ಟರು. ಇನ್ನೊಂದು ಹೇಳ್ತಾ ಇದ್ದಾರೆ ಮಾತನ್ನ, ಮಹಾತ್ಮರ ಜ್ಞಾನಂ ತದೇದ ಅಮಲಂ ದುರವಾಪಮಾಹ ನಾರಾಯಣೋ ನರಸಕಿಲ ನಾರದಾಯ ಏಕಾಂತಿನೋ ಭಗವಸ್ತದ ಕಿಂಚನಾನಂ ಪಾದಾರವಿಂದ ರಜಸ ಅಪ್ಲುತ ದೇಹಿನಾಂ ಸ್ಯಾತ್. ಪರಮಾತ್ಮನ ಪಾದದ ಧೂಳಿನಿಂದ ನೀವೆಲ್ಲರೂ ತೊಯ್ಯಿರಿ, ಭಗವದ್ಭಕ್ತರ ಪಾದದ ಧೂಳಿನಿಂದಾಗಿ ನೀವು ಮಿಂದರಿ ಅಂತಂದ್ರೆ ನಿಮ್ಮೆಲ್ಲ ಜೀವನದ ಕಷ್ಟಗಳು ಪರಿಹಾರ ಆಗ್ತದೆ ಎಂಬುದು. ಇದೆಲ್ಲ ನಿಂಗೆಂಗ್ ಗೊತ್ತಾಯಿತು ಅಂದ್ರು. ಇಲ್ಲ, ಅದಕ್ಕೊಂದು ಇತಿಹಾಸ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ನೋಡು, ನಮ್ಮ ತಂದೆ ಮೊದಲನೇ ಸಲ ಯುದ್ಧ ಮಾಡಿ ಎಲ್ಲ ದೇವತೆಗಳ ಮೇಲೆ ಆಕ್ರಮಣ ಮಾಡಿ ನಾನು ಇನ್ನೂ ಅಜಯನಾಗ್ಬೇಕು ಅಂತ ಕಾಡಿಗೆ ಅಂತ ತಪಸ್ಸಿಗೆ ಹೋದಾಗ ಏನಾಯ್ತು, ಈ ದೇವತೆಗಳೆಲ್ಲ ಏನ್ ಅನ್ಕೊಂಡ್ಬಿಟ್ರು, ಹಿರಣ್ಯಕಶಿಪು ಎದುರ್ಕೊಂಡು ಕಾಡು ಸೇರ್ಕೊಂಡ್ಬಿಟ್ಟಿದ್ದಾನೆ ಅನ್ಕೊಂಡು ಎಲ್ಲಾ ನಮ್ಮ ರಾಜ್ಯಕ್ಕೆ ಬಂದು ಆಕ್ರಮಣ ಮಾಡಿ ಅರಮನೆ ಎಲ್ಲ ಆಕ್ರಮಣ ಮಾಡಿ ಎಲ್ಲ ಮಾಡಿದ್ರು. ಮಾಡಿ ನನ್ನ ತಾಯಿ ಇದ್ಲು, ನನ್ನ ತಾಯಿಯನ್ನು ಬಂಧನಕ್ಕೆ ಒಳಗೆ ಮಾಡಿದ್ರು. ಆಗ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದೆ. ಯಾವಾಗ ನನ್ನ ತಾಯಿಯನ್ನ ನಿಗ್ರಹ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರು, ನಾರದರು ಬಂದ್ರು. ಮುಂಚ ಮಹಾಭಾಗ ಸದೀಂ ಪರಮ ಪರಿಗ್ರಹಂ, ಇವಳು ಬಿಟ್ಬಿಡ್ರಿ, ಇವಳ ಜಠರದೊಳಗೆ ಯಾರಿದ್ದಾನೆ ಗೊತ್ತಾ, ವೀರ್ಯಂ ಅವಿಷಹ್ಯ ಸುರದ್ವಿಷ, ಅವಿಷಹ್ಯ ಸುರದ್ವಿಷ, ವಿಷ ಇಲ್ಲದೆ ಇರತಕ್ಕಂಥ ಒಳ್ಳೆ ಭಾಗವತೋತ್ತಮನಾಗಿರ್ತಕ್ಕಂಥ ಮೋಕ್ಷೇ ಅರ್ಥ ಪದವೀಂ ಗತಃ, ಮೋಕ್ಷಕ್ಕೆ ಹೋಗುವಂತ ಒಳ್ಳೆ ಭಾಗವತೋತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಇವಳ ಗರ್ಭದಲ್ಲಿದ್ದಾನೆ ಅಂತ ಆ ನಾರದರು ಆ ಇಂದ್ರನಿಗೆ ಹೇಳಿದ್ರಂತೆ. ಯಾವಾಗ ನಾರದರು ಆ ಮಾತನ್ನು ಹೇಳಿದ್ರು, ಇಂದ್ರನಿಗೆ ಆಶ್ಚರ್ಯ ಆಯಿತಂತೆ. ಆ ಇಂದ್ರ ಆ ಕಯಾದುವಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಹೋಗ್ಬಿಟ್ನಂತೆ. ಪ್ರದಕ್ಷಿಣೆ ಮಾಡಿ ಸ್ವರ್ಗಕ್ಕೆ ಹೋದ್ನಂತೆ. ಇಂಥ ಭಾಗವತೋತ್ತಮ ಇವಳ ಹೊಟ್ಟೆ ಒಳಗಿದ್ದಾನ ಅಂತ ಹೇಳಿ ಅವಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಹೋದ್ನಂತೆ. ಆಗ ಅವಳ ಆಶ್ರಮದಲ್ಲಿದ್ದಾಳಲ್ಲ, ಎಷ್ಟು ದಿವಸ 9 ತಿಂಗಳಾದ್ರೂ ಅಡಿಲಿಲ್ವಾ ಅಂತ ಅವನು ತಪಸ್ ಮಾಡಿದ್ದು 36,500 ವರ್ಷ. ಹಾಗಾದ್ರೆ ಮಗು ಹೆಂಗಿತ್ತು ಅಂತಂದ್ರೆ ಇಚ್ಛಾಪ್ರಸವವನ್ನು ಕೊಟ್ಟಿದ್ರಂತೆ ನಾರದರು. ನೀನು ಯಾವಾಗ ಬೇಕೋ, ಭೀಷ್ಮಾಚಾರ್ಯ ಹೆಂಗೆ ಇಚ್ಛಾಮರಣ ಇತ್ತೋ ಹಾಗೆ ಇಚ್ಛಾಪ್ರಸವವನ್ನ ನಾರದರು ಕಯಾದಿಗೆ ಕೊಟ್ಟಿದ್ರು. ನೀನು ಯಾವಾಗ ಇಚ್ಛೆ ಪಡ್ತೀಯೋ ಆವಾಗ ನೀನು ಮಗುವನ್ನು ನಡಿ ಅಂತ. ಅಲ್ಲಿವರೆಗೂ ಮಗು 8 ದಿವಸ ನಾರದರ ಉಪದೇಶವನ್ನ ಕೇಳುತ್ತಂತ. ಗರ್ಭದ ರಕ್ಷಣೆ, ಗರ್ಭದೊಳಗಿರುವಂತ ಮಗುವಿನ ರಕ್ಷಣೆ ಎರಡನ್ನೂ ನಾರದರು ಅನುಗ್ರಹ ಮಾಡಿದಂತೆ. ಅಂದ್ರೆ ಜ್ಞಾನಿಗಳ ಕಥೆಗಳ ಕಾಣಿಗಳನ್ನ ಕೇಳಿದಾಗ ಗರ್ಭರಕ್ಷಣೆ ಆಗತ್ತೆ ಅನ್ಲಿಕ್ಕೆ ಇದೊಂದು ದೃಷ್ಟಾಂತ. ಆದ್ರಿಂದಾಗಿ ನಾರದರು ನೀನು ಯಾವಾಗ ಇಚ್ಛೆ ಪಡ್ತೀಯೋ ಅವಾಗ ಹಡಿ ಅಂತ ಕೊಟ್ಟರಂತೆ. ಅಷ್ಟು ಅನುಗ್ರಹವನ್ನ ನಾರದರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಆ ಗರ್ಭಿಣಿಯಾದಾಗ ಕಯಾದುವಿಗೆ ಏನೆಲ್ಲ ಉಪದೇಶ ಮಾಡಿದ್ರೋ ಆ ನಾರದರು ಉಪದೇಶ ಮಾಡಿದ ಭಾಗವತದ ಅನೇಕ ಮಾತುಗಳು ನನ್ನ ಕಿವಿಗೆ ಬಿದ್ದಿದ್ದು, ಅದನ್ನು ನಾನು ನಿಮಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳಿದ್ರು. ಅವರೆಲ್ಲ ಕೇಳ್ತಾರೆ, ದೈತ್ಯ ಬಾಲಕರು ಏನು ಉಪದೇಶ ಮಾಡಿದ್ರು ನಿಮಗೆ ಅಂತಂದ್ರೆ ಅನೇಕ ವಿಧವಾಗಿ ಉಪದೇಶ ಮಾಡಿದ್ದಾರೆ. ಜನ್ಮಾದ್ಯ ಷಡಿಮೇ ಭಾವಾಹ ದೃಷ್ಟ್ವಾ ದೇಹಸ್ಯ ನಾತ್ಮನಃ ಫಲಾನಾಮಿವ ವೃಕ್ಷಸ್ಯ ಕಾಲೇನ ಈಶ್ವರ ಮೂರ್ತಿನ. ನೋಡಪ್ಪ, ಈ ಶರೀರ ಅನ್ನೋದು 6 ವಿಕಾರವುಳ್ಳದ್ದು. ಒಂದು ಫಲಪುಷ್ಪಗಳನ್ನು ಕೊಡುವಂತ ಗಿಡ ಹೇಗೆ 6 ವಿಕಾರವುಳ್ಳದ್ದು, ಹಾಗೆ ಶರೀರ ಅನ್ನೋದು ಇದು 6 ವಿಕಾರವುಳ್ಳದ್ದು. ಹುಟ್ಟು, ಅಸ್ತಿತ್ವ, ಬೆಳೆಯೋದು, ಪರಿವರ್ತನೆ, ಆಮೇಲೆ ಕೃಶವಾಗೋದು, ನಾಶ ಆಗೋದು, 3 ಅವಸ್ಥೆಗಳನ್ನು ಹೊಂದಿರ್ತದೆ. ಆದರೆ ತದಧೀನಂ ಷಡ್ವಿಕಾರ ಶರೀರಸ್ಯ ವಿಷ್ಣು ತದ್ಗತಸ್ಯತು, ಶರೀರಕ್ಕೆ ವಿಕಾರಗಳೇ ಅಷ್ಟೇ ಹೊರತು ಅಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗಲ್ಲ, ಅಲ್ಲಿರ್ತಕ್ಕಂಥ ಜೀವನಿಗಲ್ಲ. ಅದ್ರ ವಿಕಾರ ಎಲ್ಲ ದೇಹಕ್ಕೆ ಇರೋದು. ತದಧೀನಂ ಶರೀರಂ ಚ ಜ್ಞಾತ್ವ ತನ್ಮತಾಂ ತ್ಯಜೇತ್.
ನಾನೇ ಶರೀರ ಅಂತ ತಿಳ್ಕೊಳ್ಬಾರದು ಎಂಬುದಾಗಿ ಅನೇಕ ವಿಧವಾಗಿ ವಿಷ್ಣುವಿನ ಅಧೀನ ಎಂಬುದಾಗಿ ಎಲ್ಲವನ್ನು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅನೇಕವಾದ ಮಾತುಗಳು. ಆತ್ಮ ನಿತ್ಯೋವ್ಯ ಶುದ್ಧ ಏಕಃ ಕ್ಷೇತ್ರಜ್ಞಾಶ್ರಯ ಅವಿಕ್ರಿಯ ಸ್ವರ್ಗ ದೃಕ್ಪಚ್ಯೋ ವ್ಯಾಪಕೋ ಅಸಂಗಚ ಅನಾವೃತಃ. ಪರಮಾತ್ಮ ಆತ್ಮ ಅಂತ ಕರೀತಾ ಇದ್ದಾರೆ, ನಿತ್ಯ ಅಂತ ಕರೀತಾ ಇದ್ದಾರೆ, ಅವ್ಯಯ ಅಂತ ಕರೀತಾ ಇದ್ದಾರೆ, ಶುದ್ಧ ಅಂತ ಕರೀತಾ ಇದ್ದಾರೆ, ಏಕ ಅಂತ ಕರೀತಾ ಇದ್ದಾರೆ, ಕ್ಷೇತ್ರಜ್ಞ ಅಂತ. ಇದಕ್ಕೆಲ್ಲ ಅನೇಕ ವಿಧವಾಗಿ ಇದಕ್ಕೆಲ್ಲ ಉಪದೇಶದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದೆಲ್ಲ ಪರಮಾತ್ಮನಿಗೆ ಆತ್ಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಪರಮಾತ್ಮ ನಿತ್ಯನಾಗಿದ್ದಾನೆ, ಆತ್ಮನಾಗಿದ್ದಾನೆ. ಆತ್ಮ ನಿತ್ಯ ಅಂತಂದ್ರೆ ಆತ್ಮ ನಿತ್ಯ. ಅವನು ಯಾಕೆ ಅಂತಂದ್ರೆ ಯಾವಾಗ್ಲೂ ಅವಿನಾಶೀಚಾರೇ ಆತ್ಮ ಅಂತ ವೇದಗಳು ಹೇಳ್ತಾ ಇದೆ ಅಂತ ಎಲ್ಲ ವೇದಗಳಲ್ಲಿ ಹೇಳಿರ್ತಕ್ಕಂಥ ಸಾರ ರೂಪವಾಗಿ ಪರಮಾತ್ಮನ 12 ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಈ ರೀತಿಯಾಗಿ ಆ ನಾರದರು ಉಪದೇಶ ಮಾಡಿರ್ತಕ್ಕಂಥ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿರ್ತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಇವೆಲ್ಲ ಕೇಳಿದ್ದೇನೆ. ಇಷ್ಟರ ಹೇಳುವಾಗ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ರು. ಏನು ಅಂತಂದ್ರೆ ಗುರು ಶುಶ್ರೂಷೆಯ ಭಕ್ತ್ಯ ಸರ್ವಲಾಭಾರ್ಪಣೇನ ಚ ಸಂಗೇನ ಸಾಧು ಭಕ್ತಾನ ಈಶ್ವರಾರ ಆರಾಧನೆಯ ಚ. ನೋಡು, ಭಕ್ತಿಯನ್ನು ಪಡೆಯಲಿಕ್ಕೆ ಇನ್ನೊಂದು ಕೆಲವಿಷ್ಟು ಮಾರ್ಗಗಳಿದೆ ಎಂದು ಉಪದೇಶ ಮಾಡಿದ್ರು. ಒಂದ್ಯಾವುದು ಅಂದ್ರೆ ಗುರು ಶುಶ್ರೂಷೆ, ಇನ್ನೊಂದು ಪರಮಾತ್ಮನಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡುವುದು, ಸಜ್ಜನರ ಸಂಘ ಮಾಡುವುದು, ಈಶ್ವರರ ಪರಮಾತ್ಮನ ಆರಾಧನೆ ಮಾಡುವುದು. ಪರಮಾತ್ಮನ ಆರಾಧನೆ, ಗುರುಗಳ ಶುಶ್ರೂಷೆ, ಪರಮಾತ್ಮನಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಅಂತ ಪತ್ರಂ ಪುಷ್ಪಂ ಫಲಂದೋ ಎಂಬುದಾಗಿ ಪರಮಾತ್ಮನಲ್ಲಿ ಅರ್ಪಣೆಯನ್ನು ಮಾಡತಕ್ಕಂಥದ್ದು. ಆದ್ರಿಂದ ಈ ರೀತಿಯಾಗಿ ಎಲ್ಲ ವಿಧವಾಗಿರ್ತಕ್ಕಂಥ ಆರಾಧನೆ, ಪರಮಾತ್ಮನ ಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿಗೆ ಉಪಾಯಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಹರಿಹಿ ಸರ್ವೇಶು ಭೂಜೇಶು ಭಗವಾನ್ ಅಸ್ತ ಈಶ್ವರ. ಈ ರೀತಿಯಾಗಿ ಅನೇಕವಾಗಿ ನೋಡಪ್ಪ, ಪರಮಾತ್ಮನಲ್ಲಿ ಯಾರು ತಲ್ಲೀನರಾಗ್ತಾರೋ ಅವರು ನಿಶಮ್ಯ ಕರ್ಮಾಣ ಗುಣಾನ್ ಅತುಲ್ಯಾನ್ ವೀರ್ಯಾಣಿ ಲೀಲಾಡದ ವಿಕೃತಾನಿ. ಹರಿಕಥೆಯನ್ನು ಕೇಳಿದ ಭಕ್ತರಿಗೆ ಮೈ ನವರೇಳುತ್ತದೆ. ನಿಜವಾದ ಭಕ್ತಿ ಇತ್ತು ಅಂತಂದ್ರೆ ಅವನ ಮೈಯೆಲ್ಲ ರೋಮಾಂಚಿತನಾಗಿ ಆಗ್ತಾನೆ, ಕುಣಿತಾನೆ, ಅಳ್ತಾನೆ, ಕಿರುಚುತ್ತಾನೆ. ಅದನ್ನೇ ಪ್ರಹ್ಲಾದರಾಜರ ಗುಣಗಳನ್ನು ಹೇಳುವಾಗ ನಿನ್ನೆ ಕೇಳೋದಿಲ್ಲ, ಪ್ರಹ್ಲಾದರಾಜರು ಹೇಗಿದ್ರು ಅಂತಂದ್ರೆ ಅವರ ಗುಣಗಳನ್ನು ಹೇಳುವಾಗ ಇವನ್ನೆಲ್ಲ ಹೇಳಿದ್ದಾರೆ. ಆದ್ರಿಂದಾಗಿ ಈ ರೀತಿಯಾಗಿ ಈ ಯದಾ ಗ್ರಸ್ತ ಇವ ಕ್ವಚಿತ, ಅದಕ್ಕೆ ಪ್ರಹ್ಲಾದರಾಜರು ಹೇಳ ಕೃಷ್ಣ ಗ್ರಹಗ್ರಸ್ತ ಇವ ಅಂತ. ಕೃಷ್ಣನೆಂಬತಕ್ಕಂಥ ಗ್ರಹ ಅವರಲ್ಲಿ ಸೇರ್ಕೊಂಡಿತ್ತು ಅಂತ ಹೇಳಿದ್ರಲ್ಲ, ಹಾಗೆ ಅವನು ಪರಮಾತ್ಮನೇ ಹುಚ್ಚು ಹಿಡಿಯಿತು ಅನ್ನುವಂತೆ ಆ ಪರಮಾತ್ಮನ ನಾಮ ಸಂಕೀರ್ತನೆಯ ಹುಚ್ಚು ಅವರಿಗೆ ಹಿಡಿದು ಬಿಟ್ರೆ ಎಲ್ಲವನ್ನು ಮೈಮರೆತು ಬದುಕ್ತಾ ಇರ್ತಾರೆ ಅಂತ ಹೇಳಿದ. ಈ ರೀತಿಯಾಗಿ ಅದೆಲ್ಲ ಕೇಳಿದ್ದ ಪ್ರಹ್ಲಾದರಾಜರು. ಭಗವದ್ಭಕ್ತರ ಲಕ್ಷಣ, ಭಗವದ್ಭಕ್ತರು ಹೇಗಿರ್ತಾರೆ ಅನ್ನೋದನ್ನು ಕೇಳಿ ಅದೇ ರೀತಿಯಾಗಿ ಅವನು ಬದುಕದ. ಎಷ್ಟೋ ಸಲ ಜೋರಾಗಿ ಪರಮಾತ್ಮನನ್ನ ಕೂಗೋದು, ಎಷ್ಟೋ ಸಲ ದೇವರ ಚಿಂತನೆಯನ್ನ ಮಾಡ್ತಾ ಮಾಡ್ತಾ ಅಳ್ತಾ ಇರೋದು, ಇದನ್ನೆಲ್ಲ ಪ್ರಹ್ಲಾದರಾಜರು ನಾರದರು ಹೇಳಿದಂತೆ ಜೀವನದಲ್ಲಿ ನಾವು ಕೇಳ್ತೇವೆ, ಅಷ್ಟೇ ಮಾಡುವುದಿಲ್ಲ. ಎಲ್ಲ ಉಪನ್ಯಾಸ ಕೇಳ್ತೇವೆ, ಅದು ಅಲ್ಲೇ ಅವ್ರ ಹತ್ರನೇ ಹೇಳೋದವ್ರ ಹತ್ರ ಇಟ್ಟು ಬರ್ತೇವೆ ನಾವು, ಅಷ್ಟೇ ಬಿಟ್ರೆ. ಆದರೆ ಪ್ರಹ್ಲಾದರಾಜರು ಎಲ್ಲವನ್ನೂ ತಾವು ಮಾಡಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ವಿಧವಾಗಿರ್ತಕ್ಕಂಥ ಮಾತುಗಳನ್ನ ಪ್ರಯತ್ನವಿಲ್ಲದೆ ಭಗವಂತನನ್ನ ಆರಾಧಿಸಿಕೊಂಡು ನ ದಾನಂ ನ ತಪೋ ನೀಜ್ಯ ನ ಚ ಶೌಚಂ ನ ವೃತಾನಿ ಚ ಪ್ರಿಯತೆ ಅಮಲಯ ಭಕ್ತಿಯ ಹರಿಹಿ ಅನ್ಯದ್ ವಿಡಂಬನಂ. ದಾನದಿಂದಲಾಗ್ಲಿ, ತಪಸ್ಸಿನಿಂದಾಗ್ಲಿ, ಭಾರಿ ಹೋಮ ಮಾಡೋದ್ರಿಂದಲಾಗ್ಲಿ, ಭಾರಿ ಮಡಿ ಅಂತ ಶೌಚಾಚರಣೆ ಮಾಡೋದ್ರಿಂದಲಾಗ್ಲಿ, ವ್ರತಗಳಿಂದಲಾಗ್ಲಿ ಪರಮಾತ್ಮ ಭಕ್ತಿಯಿಂದ ತೃಪ್ತನಾಗುವಷ್ಟು ಇದರಿಂದ ತೃಪ್ತನ. ಹಂಗಾರೆ ಎಲ್ಲ ಬಿಟ್ಬಿಡೋದು ಅಂತ ಅಲ್ಲ, ಎಲ್ಲ ಬಿಟ್ಬಿಟ್ಟಾಗರೆ ಪಡಿಬೇಡ ಮತ್ತೊಂದು ಅಂತ ಅಲ್ಲ, ಮಾಡಬೇಕು. ಆದರೆ ಅದೆಲ್ಲವನ್ನು ಮಾಡುವಾಗ ಭಕ್ತಿಯುಕ್ತವಾಗಿ ಮಾಡಿದ್ರೆ ಮಾತ್ರ ಪರಮಾತ್ಮ ತೃಪ್ತನಾಗ್ತಾನೆ. ಇಲ್ಲ ಅಂತಂದ್ರೆ ಆ ಪರಮಾತ್ಮ ಇವೆಲ್ಲ ಮಾಡಿ ಭಕ್ತಿ ಇಲ್ಲದೆ ಇದ್ರೆ, ನಾನು ಮಾಡಿದೆ ಅಂತ ಡಾಂಬಿಕತನದವಾಗಿ ಮಾಡಿದ್ರೆ, ದಾನವನ್ನು ಅಸತ್ಪಾತ್ರರಿಗೆ ಕೊಟ್ರೆ, ತಪಸ್ಸನ್ನು ಏನೋ ಆಲೋಚನೆ ಮಾಡ್ತಾ ಮಾಡಿದ್ರೆ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಈ ರೀತಿಯಾಗಿ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ
ಇವೆಲ್ಲ ಭಕ್ತಿಯನ್ನು ಮಾಡಬೇಕು ಅಂತ ನಾನೇನು ಕೇಳಿದ್ದೆ ಅದನ್ನೇ ನಿಮಗೆ ಉಪದೇಶ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇರುವಾಗ ಇದನ್ನೆಲ್ಲ ಏನು ಉಪದೇಶ ಮಾಡ್ತಾ ಇದ್ದ ಅವರೆಲ್ಲ ಬುದ್ಧಿ ಅಸುರರ ಬಾಲಕರೇನಿದ್ರು ಅವ್ರ ಬುದ್ಧಿ ಎಲ್ಲ ಚುರುಕಾಗ್ಬಿಡುತ್ತೆ. ಯಾವಾಗ ಉಪದೇಶ ಹೀರೇಕ ಬಿತ್ತೋ ಅದನ್ನ ನೋಡಿ ಸರ್ವೇ ಶ್ರುತ್ವ ತದನು ವರ್ಣಿತಂ, ಆ ಎಲ್ಲ ಬಾಲಕರು ಅದನ್ನೇ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರಂತೆ. ಪ್ರಹ್ಲಾದ ಏನೇ ಕೊಟ್ಲು ಅದನ್ನೇ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಬಹಳ ಆಶ್ಚರ್ಯ ಆಗೋಯ್ತು. ಇದು ಹೇಗೋ ಚಂಡಾಮರ್ಕರ್ ಏನ್ ಮಾಡ್ಬೇಕು, ಅವ್ರ ಅಪ್ಪಂಗೆ ಹೋಗಿ ತಿಳಿಸೋರು, ನಿನ್ನ ಮಗ ಈಗ ಮಾಡ್ತಾನೆ, ತಾನೊಬ್ನೇ ಕೆಡೋದಲ್ಲ ಇಡೀ ಕುಲವನ್ನೇ ಕೆಡಿಸ್ತಾ ಇದ್ದಾನೆ ಅಂತ ಅವನನ್ನ ವಾರ್ತೆಯನ್ನು ತಿಳಿಸ್ಕೊಟ್ರು. ಕಾಯಿದೆ ಆಗ ಅವನನ್ನ ಇದು ಮಾಡಿದಾಗ ಕ್ರುದ್ಧಸ್ಯ ಯಸ್ಯ ಕಂಪತೆ ತ್ರಯೋ ಲೋಕಃ ಸಹೇಶ್ವರ ತಸ್ಯ ಮೇ ಅಭೀತಂ ಮೂಢಶಾಸನಂ ಕಿಮನೆ ತ್ಯಾಗ. ಆಗ ಹಿರಣ್ಯಕಶಿಪು ಹೇಳ್ತಾನೆ, ಅಲ್ಲೋ ಯಾರ ಬಲದಿಂದಾಗಿ, ನನ್ನ ಬಲದಿಂದಾಗಿ ಇಡೀ ಜಗತ್ತೇ ನಡುತ್ತದೆ, ನೀನು ಯಾರ ಬಲದಿಂದ ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯ? ಯಾರ ಬಲ ನಿಂಗೆ? ಯಾಕಂದ್ರೆ ನಾವು ಯಾರಾದ್ರೂ ಜೊತೆ ಏನಾದ್ರೂ ಒಂದ್ ಸ್ವಲ್ಪ ಹೇಳ್ಬೇಕಾದ್ರೆ ಸಪೋರ್ಟ್ ಇದ್ರೆ ನಾವು ಹೇಳ್ಬೋದು, ಸಪೋರ್ಟ್ ಇಲ್ದರೆ ನಡುಗ್ಬಿಡ್ತೀವಿ. ಆದ್ರಿಂದ ಯಾರ ಸಪೋರ್ಟ್ ಇದೆ ನಿನಗೆ, ಏನ್ ನಿನ್ನ ವಿಚಾರ ಏನು ಎಂಬುದಾಗಿ ಅನೇಕ ವಿಧವಾಗಿ ಕೇಳ್ತಾ ಇದ್ದಾನೆ. ಆಗ ಪ್ರಹ್ಲಾದರಾಜರು ಹೇಳೋದೇನು, ಮತ್ತದೇ ದೇವರ ಗುಣಗಾನವನ್ನು ಮಾಡ್ತಾರೆ. ಯಾರಂದಿದ್ದು ಸ್ವತಂತ್ರ ಯಾರು? ನಾನು ಸ್ವತಂತ್ರನಲ್ಲ, ನೀನು ಸ್ವತಂತ್ರನಲ್ಲ. ನೆ ಕೇವಲಂ ನೇ ಭವತಶ್ಚರಾಜನ್ ಸವೈ ಬಲಂ ಬಲಿನಂ ಚಾಪ್ರೇಶಂ. ನನಗೆ ದೊಡ್ಡ ಬಲ ಯಾರು ಅಂತಂದ್ರೆ ದೈವ ಬಲವೇ ಬಲ, ದೈವ ಬಲವೇ ಬಲ. ಆದ್ರಿಂದಾಗಿ ನನಗೆ ಯಾವ ಬಲವೂ ಇಲ್ಲ. ಆದ್ರಿಂದಾಗಿ ಎಲ್ಲ ಕಡೆ ಪರಮಾತ್ಮನಿದ್ದಾನೆ ಅಂತ ಕಾಣು. ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಅವನು ಹಿರಣ್ಯಕಶಿಪು ಅನೇಕ ಪ್ರಶ್ನೆಗಳನ್ನು ಮಾಡಿದ, ನಿನ್ನ ಕಾಪಾಡೋರು ಯಾರು, ಎಲ್ಲಿದ್ದಾರೆ ಎಲ್ಲಿದ್ದಾರೆ ಏನಿದ್ದಾರೆ ಎಂದೆಲ್ಲ ಕೇಳ್ದ. ಜಹ್ಯಸುರಂ ಭಾವಮಿಮಂ ಸ್ವಾತ್ಮಾನಂ ಸಮಂ ಮನೋ ದತ್ವನ ಸಂತಿ ದ್ವಿದ್ವಿಷಃ. ಎಲ್ಲ ಕಡೆಗೂ ಪರಮಾತ್ಮ ಇದ್ದಾನೆ ಅಂತ ಕಾಣು ಎಂಬುದಾಗಿ ಋತೇ ಅಜಿತಾತ್ಮನ ಉಪಸ್ಥಿತತ ಎಂಬುದಾಗಿ ಆ ಅನೇಕ ವಿಧವಾಗಿ ಪ್ರಹ್ಲಾದರಾಜರು ಹಿರಣ್ಯಕಶಿಪುವಿಗೆ ಉಪದೇಶ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆಗ ಹಿರಣ್ಯಕಶಿಪು ಬೈತಾನೆ, ನೀ ಯಾವುದೋ ದೇವ್ರ ಬಗ್ಗೆ ಹೇಳ್ತಾ ಇದ್ದೀಯಲ್ಲ, ಅವನು ನನಗಿಂತ ಶ್ರೇಷ್ಠನ, ನನಗಿಂತ ಜಗತ್ತಿನ ಈಶ್ವರ ಅಂತ ಯಾರಾದ್ರೂ ಇದ್ದಾರಾ? ಇದೇ ಅವನು ದೊಡ್ಡ ಮಾಡಿದ ತಪ್ಪು. ಅಷ್ಟೊತ್ತರೆಗೂ ದೇವರು ಸುಮ್ಮನಿದ್ದ. ಯಾವಾಗ ನನಗಿಂತ ಈಶ್ವರನಿದ್ದಾನ, ಎಸ್ತ್ವಯ ಮಂದಭಾಗ್ಯೋಸ್ತು ಮದನ್ಯೋ ಜಗದೀಶ್ವರ, ನನಗಿಂತ ಒಬ್ಬ ಜಗದೀಶ್ವರ ಅನ್ನೋನಿದ್ದಾನ. ಕ್ವಾಸು ಇದಿ ಸ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಎಲ್ಲಾ ಕಡೆ ಇದ್ದಾನೆ ಅಂತಾದ್ರೆ ಅವನು ಈ ಕಂಬದಲ್ಲಿ ಯಾಕೆ ಕಾಣಿಸೋಲ್ಲ ಅಂತ ಕೇಳಿದ. ಏನಂತ? ಅಲ್ಲ, ಇದು ಹೊಡಿಲಿಕ್ಕೆ ಮತ್ತೇನು ಇದಾಗ್ಬಿಡುತ್ತದೆ, ಕಲ್ಲೇನಾದ್ರೆ. ಹಾ, ಅಲ್ಲೇ ಹೊಡಿರಿ, ಅಲ್ಲೇ ಹೊಡಿಯುತ್ತೆ, ಏನಾಗಲ್ಲ. ಕೈಯಲ್ಲಿ ಹಿಡ್ಕೊಂಡು ಹೊಡಿ, ಹಂಗೆ ಇದು ಮಾಡಿ. ಹಿರಣ್ಯಕಶಿಪು ಎಷ್ಟೊಯ ಮಂದಭಾಗ್ಯೋಸ್ತಿ. ಯಾಗಾರೆ ನಿನ್ನ ಒಡೆಯ ಏನ್ ಜಗದೀಶ್ವರ ನನಗಿಂತ ದೊಡ್ಡವನ? ಹಾಗಾದ್ರೆ ಕ್ವಾಸೋ ಇದೆ ಸರ್ವತ್ರ, ಎಲ್ಲಾ ಕಡೆ ಇದ್ದಾನೆ ಅಂತಲ್ಲ, ಈ ಸ್ತಂಭದಲ್ಲಿ ಕಾಣೋದಿಲ್ವಾ ಎಂಬುದಾಗಿ ಕೇಳ್ದ. ಆಗ ಕೇಳಿದಾಗ ಹಿರಣ್ಯಕಶಿಪು ತಾನೇನ್ ಮಾಡ್ತಾ ಇದ್ದಾನೆ, ಖಡ್ಗವನ್ನ ಕೈಯಲ್ಲಿ ಹಿಡಿದುಕೊಂಡ. ಖಡ್ಗವನ್ನು ಹಿಡಿದುಕೊಂಡು ತಾನು ಜೋರಾಗಿ ಕಂಬಕ್ಕೆ ಹೊಡಿತಾ ಇದ್ದಾನೆ. ಒಂದಕ್ಕೆ ಹೊಡೆದಾಗ ಪರಮಾತ್ಮ ಕಂಬದಿಂದಾಗಿ ತಾನು ಬಂದಿದ್ದಾನೆ. ಆ ಪರಮಾತ್ಮ ಅದ್ಭುತವಾಗಿರ್ತಕ್ಕಂಥ ಒಂದು ರೂಪ. ಆ ಪರಮಾತ್ಮ ತಾನು ಯಾವಾಗ ಖಡ್ಗವನ್ನು ಹಿಡಿದುಕೊಂಡು ಹಿರಣ್ಯಕಶಿಪು ಜೋರಾಗಿ ಹೊಡೆದ ಕೂಡಲೇ ಆ ಸ್ಫೋಟದ ಶಬ್ದ ಎಲ್ಲ ಲೋಕಗಳಿಗೂ ಕೇಳಿಸ್ತು. ಅಷ್ಟೆಲ್ಲ ಲೋಕಗಳಿಗೆ ಕೇಳಿಸಿದಾಗ ಪರಮಾತ್ಮ ತಾನು ಎಷ್ಟು ದೊಡ್ಡ ಧ್ವನಿ ಆಯಿತು ಅಂತಂದ್ರೆ ಹಿರಣ್ಯಕಶಿಪು ಮಗನನ್ನು ಕೊಲ್ಲಿಕ್ಕೆ ಹೊರಟಿದ್ದಾನೆ ಅಂತ ಗೊತ್ತಾಯ್ತು.
ಯಾವಾಗ ಹೊರಟಿದ್ದಾನೆ ಅಂತ ಗೊತ್ತಾಯ್ತೋ ದೇವರು ಅವತ್ತೇ ಹೇಳಿದ್ದ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾಶು ಪ್ರಸೀದತಿ. ಯಾವಾಗ ನನ್ನ ಭಗವದ್ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದರಾಜನ್ನು ಪೀಡಿಸ್ತಾನೋ ಅವತ್ತು ನಾನು ಬಂದು ಅವನನ್ನು ನಿಗ್ರಹ ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪರಮಾತ್ಮ ತಾನು ಕಂಬದಿಂದಾಗಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೆ ಶಕಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯ ನ ಮೃಗೋ ನ ಮಾನುಷಂ. ಮೃಗವೂ ಅಲ್ಲ ಮನುಷ್ಯನೂ ಅಲ್ಲದೆ ಇರತಕ್ಕಂಥ ರೂಪದಿಂದಾಗಿ ಪರಮಾತ್ಮ ತಾನು ಬಂದಿದ್ದಾನೆ. ಅದ್ಭುತವಾದ ರೂಪವನ್ನು ತಾಳಿ ಬಂದಿದ್ದಾನೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅಂತ ಈ ಒಂದು ಶಬ್ದಕ್ಕೆ ಸತ್ಯಧರ್ಮ ತೀರ್ಥರು ಅನೇಕ ವಿಧವಾಗಿರ್ತಕ್ಕಂಥ ಅರ್ಥವನ್ನು ಹೇಳ್ತಾ ಇದ್ದಾರೆ. ಹೇಗೆ ಬಂದಿದ್ದಾನೆ, ದಾಸರ ಕೀರ್ತನೆಗಳಂತೂ ಬೇಕಾದಷ್ಟು ಹೇಳಿದ್ದಾರೆ. ಇದು ನರಸಿಂಹ ಸುಳಾದಿಯೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಹ್ಲಾದರಾಜನ ಕಾಪಾಡಲಿಕ್ಕೋಸ್ಕರ ಪರಮಾತ್ಮ ಕಂಬದಿಂದ ಬಂದಿರತಕ್ಕಂಥದ್ದು ಇಷ್ಟೇ ಶಬ್ದ. ಏನು ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅಂತ ಇಷ್ಟು ಶಬ್ದಕ್ಕೆ 10 ಅರ್ಥಗಳನ್ನು ಹೇಳ್ತಾರೆ. ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತಂ ಅಂತಂದ್ರೆ ನಿಜಭೃತ್ಯ ಅಂದ್ರೆ ಏಕಾಂತ ಭಕ್ತರು. ಯಾರು? ಪ್ರಹ್ಲಾದರಾಜರು. ಏಕಾಂತ ಭಕ್ತರಾಗಿರ್ತಕ್ಕಂಥ ಪ್ರಹ್ಲಾದರಾಜರಿಗೆ ವಾಗ್ದಾನ ಮಾಡಿದ್ದ, ಅವನು ಕೇಳ್ಕೊಂಡಿದ್ದ. ಭಾಗವತದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಭಗವಂತನ ಗುಣ ಸಂಬಂಧಿತವಾದ ಕಥೆಗಳೆಲ್ಲ ಪರಮಾತ್ಮನೇ ಹೇಳಿದ್ದು, ನಾನು ಸರ್ವತ್ರ ವ್ಯಾಪ್ತ ಅಂತ. ಪ್ರಹ್ಲಾದರಾಜರು ಏನಂದ್ರು, ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಹಿರಣ್ಯಕಶಿಪು ಕೇಳಿದ ಇಲ್ಲಿದ್ದಾನ ಅಂದ, ಇದ್ದಾನೆ ಅಂತ ಅಂದ. ಇದ್ದಾನೆ ಅಂತ ಅಂದ್ಮೇಲೆ ತನ್ನ ಭಕ್ತರಾಗಿರ್ತಕ್ಕಂಥ ಪ್ರಹ್ಲಾದರಾಜ ಏನು ಭಾಷಿತ ಹೇಳಿರ್ತಕ್ಕಂಥ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಕಂಬದಿಂದ ಬಂದದ್ದು ಒಂದು. ಎರಡನೇದು ನಿಜೇರ ಸ್ವೇನೈವ ಭೃತ್ಯೋ ಜಯ ವಿಜಯ. ತನ್ನ ಭಕ್ತರು ಜಯ ವಿಜಯರು, ಅವರಿಗೆ ದೇವರು ವಾಗ್ದಾನ ಮಾಡಿದ್ದ, 3 ಜನ್ಮದಲ್ಲಿ ನಾನೇ ಬಂದು ನಿಮ್ಮನ್ನ ರಕ್ಷಣೆ ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ. ಆದ್ರಿಂದಾಗ ಅವರ ಭೃತ್ಯರಿಗೆ ರಕ್ಷಣೆಯನ್ನು ಮಾಡ್ಲಿಕ್ಕೋಸ್ಕರ ಕೊಟ್ಟ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ದೇವರು ಕಂಬದಿಂದ ಒಡೆದು ಬಂದ. ಮೂರನೇದು ನಿಜ ಭೃತ್ಯರು ಅಂದ್ರೆ ಸನಕಾದಿಗಳು ಅಂತ. ಸನಕಾದಿಗಳಿಗೆ ಹೇಳಿದ್ದ, ನೀವು ಅವರಿಗೆ ಅನುಗ್ರಹ ಮಾಡ್ರಿ, ನೀವು ಅನುಗ್ರಹ ಮಾಡದಂತೆ ನಾನು ಅನುಗ್ರಹ ಮಾಡ್ತೇನೆ ಅಂತ. ಅಂದ್ರೆ ಸನಕಾದಿಗಳಿಗೆ ಭಾಷಿತಂ. ಸನಕಾದಿಗಳು ಹೇಳಿದ್ರು ಜಯ ವಿಜಯರಿಗೆ, ನೋಡು ಏನಂತ, ನಿಮ್ಮನ್ನ ಈ ರೀತಿಯಾಗಿ ಶಾಪ ಕೊಟ್ಟಿದ್ದೇವೆ, ಆದ್ರೆ ಮುಂದೆ ಪರಮಾತ್ಮನೇ ನಿಮ್ಮನ್ನ ಸಂಹಾರ ಮಾಡ್ತಾನೆ ಅಂತ ಜಯ ವಿಜಯರಿಗೆ ಅನುಗ್ರಹ ಮಾಡಿದ್ರು. ಯಾರು? ಸನಕಾದಿಗಳು. ಅವರು ಹೇಳಿದ್ದು ನಿಜ ಮಾಡಬೇಕಲ್ಲ. ತಾನು ಹೇಳಿದ್ದಷ್ಟೇ ಅಲ್ಲ, ತನ್ನ ಭಗವದ್ಭಕ್ತರು ಹೇಳಿದ್ದನ್ನು ಸತ್ಯ ಮಾಡ್ಲಿಕ್ಕೋಸ್ಕರ ದೇವರು ಬರ್ತಾನೆ. ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ. ತನ್ನ ಭೃತ್ಯರು ಹೇಳಿದ್ದನ್ನು ನಿಜ ಮಾಡ್ಲಿಕ್ಕೋಸ್ಕರ. ತಾನು ಹೇಳಿದ್ದು ಒಂದು ಬೇರೆ, ತನ್ನ ಭೃತ್ಯರು ಹೇಳಿದ್ದನ್ನು ನಿಜ ಮಾಡ್ಲಿಕ್ಕೋಸ್ಕರ. ಆದ್ರಿಂದಾಗಿ ಈ ರೀತಿಯಾಗಿ ಅನೇಕ ವಿಧವಾಗಿ. ಇನ್ನೊಂದು, ಬ್ರಹ್ಮದೇವರು ಏನೋ ಹೊರ ಕೊಟ್ಬಿಟ್ರು, ನಾಂತರ ಬಹಿರ್ವ ನಕ್ಕ ಆಗ್ಲಾಗ್ಬಾರ್ದು, ರಾತ್ರಿ ಆಗ್ಬಾರ್ದು, ಮತ್ತೊಂದಾಗ್ಬಾರ್ದು. ಬ್ರಹ್ಮದೇವರ ಮಾತು ಸತ್ಯ ಆಗ್ಬೇಕಲ್ಲ, ಅದನ್ನು ಸತ್ಯ ಮಾಡ್ಲಿಕ್ಕೋಸ್ಕರ ಬಂದ್ರಂತೆ. ಹಗಲಲ್ಲ, ರಾತ್ರಿ ಅಲ್ಲ, ಬೆಳಗ್ಗಲ್ಲ, ಎಲ್ಲ ಏನೆಲ್ಲ ಕೇಳಿದ್ದ ಅದೆಲ್ಲವನ್ನೂ ಸತ್ಯ ಮಾಡ್ಲಿಕ್ಕೋಸ್ಕರ ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತಾದಿ ಬಂದು ಎನ್ನೊಡೆಯ ಏಸು ಕರುಣಾಳು ಭಕ್ತರ ಬಿಡಿ ಎಂಬುದು ಅಂತೆ ಪರಮಾತ್ಮ ತಾನು ಹೇಗ್ ಬಂದಿದ್ದಾನೆ. ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ ಸಟಾಕೇಸರ ಜೃಂಭಿತಾನನಂ. ಬಾಯಿಯೆಲ್ಲ ತೆರೆದಿತ್ತಂತೆ. ತೆರೆದ ಬಾಯಿ, ಕೇಸರಗಳು ಕರಗಿದ ಚಿನ್ನದಂತೆ ಕಣ್ಣಂತೆ. ಕಣ್ಣು ಕರಗಿದಂತ ಚಿನ್ನದಂತೆ ಇತ್ತು. ಅವನ ಬಾಯಿ ತೆರೆದಿತ್ತು. ಕರಾಲದಂಷ್ಟಂ ಕರವಾಲ ಚಂಚಲಂ ಕ್ಷುರಾಂತ ಜಿಹ್ವಂ ರುಕುಟಿ ಮುಕೋಲ್ಬಣಂ ಸ್ತಬ್ಧೋರ್ಧ್ವಕರ್ಣಂ ಗಿರಿಕಂದರಾದ್ಭುತಂ ಗಿರಿಕಂದರಾದ್ಭುತ ವ್ಯಾತ್ತಾಸ್ಯನಾಸಂ ಹನುಭೇದ ಭೀಷಣಂ. ಅವನು ನಾಲಿಗೆ ಹೇಗಿತ್ತು ಪರಮಾತ್ಮನದು ಅಂದ್ರೆ ಕತ್ತಿ ಇದ್ದಂಗಿತ್ತಂತೆ. ಒಳ್ಳೆ ನಿವಿರಿದ ಕಿವಿಗಳು. ಈ ಗವಿ ಅಂದ್ರೆ ಈ
ಏನು ಗುಹೆ ಇದ್ದಂತೆ ಬಾಯಿ ಒಳ್ಳೆಗಳು ಕಾಣಿಸ್ತಾ ಇತ್ತಂತೆ. ಕಲಾರದಂಷ್ಟ್ರ ಒಳ್ಳೆ ಹಲ್ಲೆಲ್ಲ ಕೊರೆ ಹಲ್ಲುಗಳು, ಅಗಲವಾದ ಎದೆ, ಬಿಳಿಯಾದ ಕೇಸರಗಳು, ಕೂದಲುಗಳು, ತೋಳುಗಳು, ಎಷ್ಟು ಭುಜಗಳು, 100 ಭುಜಗಳಿತ್ತಂತೆ. 100 ಭುಜಗಳಿತ್ತು. ಅಷ್ಟನ್ನೆಲ್ಲ ಉಪಾಸನೆ ಮಾಡ್ಲಿಕ್ಕಾಗಲ್ಲ. ನಮಗೆ ಲಾಸ್ಟ್ ಎಂಡ್ ಇರೋದೇ ಷೋಡಶ. ಅಷ್ಟೇ ನಾವು ನೋಡ್ತೇವೆ ಎಲ್ಲ ಕಡೆ. ಆ ನರಸಿಂಹದೇವರ ನಿಜವಾದ ರೂಪದಲ್ಲಿ ಎಷ್ಟಿತ್ತು ತೋಳುಗಳು ಅಂತಂದ್ರೆ 100 ತೋಳುಗಳು ಕಾಣಿಸ್ತಾ ಇತ್ತಂತೆ, ಭುಜಗಳು ಕಾಣಿಸ್ತಾ ಇತ್ತು. ಈ ರೀತಿಯಾಗಿರ್ತಕ್ಕಂಥ ನರಸಿಂಹದೇವರು ದೊಡ್ಡ ರೂಪವನ್ನ ತಾಳಿಕೊಂಡು ಬಂದಿದ್ದಾರೆ. ಬಂದಾಗ ಆ ನರಸಿಂಹದೇವರು ಆ ಹಿರಣ್ಯಕಶಿಪುವಿನ ಜೊತೆ ಯುದ್ಧವನ್ನ ಆಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯುದ್ಧವನ್ನ ಆಡುವಾಗ ಆ ಹಿರಣ್ಯಕಶಿಪುವನ್ನ ದೇವರು ಎಲ್ಲ ಕಡೆ ಇದ್ದಾನೆ ನಿಜ, ಆದರೆ ನಮ್ಮನೆ ಗೋಡೆ ಹೊಡೆದ್ರು ಬರ್ತಾನೆ ಅಂದ್ರೆ ಭಕ್ತಿ ಇದ್ರೆ ಮಂದೇ ಬರ್ತಾನೆ. ಭಾಷ್ಯ ದೀಪಿಕಾಚಾರ್ಯರು ಅಂತ ಅವರು ಕರೀತಾರೆ. ಶ್ರೀರಂಗದಲ್ಲಿ ಅವರು ವ್ಯಾಸರಾಜ ಮಠದಲ್ಲಿ ಬಂದಿರತಕ್ಕಂಥ ಒಬ್ರು ಯತಿಗಳು. ಅವರ ಭಾಷ್ಯ ದೀಪಿಕಾಚಾರ್ಯ ಜಗನ್ನಾಥ ಯತಿಗಳು ಅಂತ ಅವರ ಹೆಸರು. ಅವರು ಕಾಲದಲ್ಲಿ ನಡೆದ ಒಂದು ಘಟನೆ. ಒಂದು ಸಲ ಅವರು ಹೀಗೆ ಸಂಚಾರ ಮಾಡ್ತಾ ಇದ್ರಂತೆ. ಬ್ರಿಟಿಷರ ಆಳ್ವಿಕೆ ಆದ್ರಿಂದಾಗಿ ಸಂಚಾರ ಮಾಡುವಾಗ ಅವರು ಇವರನ್ನ ಹಣ ಲೂಟಿ ಮಾಡಬೇಕು ಅಂತ ಬಂದರು. ಅವಿಷ್ಟು ದೇವರ ಪೂಜಾ ಸಾಮಗ್ರಿಗಳೆಲ್ಲ ಬೆಳ್ಳಿ. ಆಗ ಇವರನ್ನ ಕೊಂದು ತಗೋಬೇಕು ಅಂತ ವಿಚಾರ ಮಾಡಿದಾಗ ಒಂದು ಕ್ಷಣಕಾಲ ನರಸಿಂಹದೇವರನ್ನು ಸ್ಮರಣೆ ಮಾಡಿದ್ರಂತೆ. ನರಸಿಂಹದೇವರ ಸ್ಮರಣೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಒಂದು ಮಾವಿನ ಮರ ಪಟ್ಟಂತ ಒಡೆದಿದ ಶಬ್ದ ಕೇಳಿಸಿ ಕ್ಷಣದಲ್ಲಿಯೇ ದೊಡ್ಡ ಮಿಂಚು ಬಂದು ಅಲ್ಲಿರ್ತಕ್ಕಂಥ ಎಲ್ಲ ಬ್ರಿಟಿಷ್ ಸೇನೆಗಳೆಲ್ಲ ಸತ್ತು ಬಿದ್ದರಂತೆ. ಅಲ್ಲಿಂದ ಒಂದು ನರಸಿಂಹದೇವರು ಬಂದಿದ್ದನ್ನು ಇವತ್ತಿಗೂ ಅಲ್ಲಿ ವ್ಯಾಸರಾಜ ಮಠದಲ್ಲಿ ಪೂಜೆ ಮಾಡೋದನ್ನು ನಾವು ಕಾಣುತ್ತೇವೆ. ಅದು ಯಾಕೆ ಅಂತಂದ್ರೆ ಅವತ್ತು ಕಂಬ ಹೊಡೆದು ಬಂದ್ರು ಇವತ್ತು ಬರಲ್ಲ ಅಂತಿಲ್ಲ. ಭಕ್ತಿ ಇದ್ರೆ ಎಲ್ಲ ಅವ್ರ ಶ್ಲೋಕದಲ್ಲೇ ಬರ್ತದೆ. ಆಮ್ರಸ್ತಂಭಾತ್ ಅಂತ ಏನೋ ಒಂದು ಶ್ಲೋಕ ಬರ್ತದೆ, ನನಗೆ ಬಾಯಿಗಿಲ್ಲ. ಆದ್ರೆ ನನಗೆ ಆ ರೀತಿಯಾಗಿ ಆ ಗುರುಗಳು ನಾವು ಯಾರೇ ಭಕ್ತಿಯಿಂದಾಗಿ ಕರೆದ್ರೆ ಇನ್ನೂ ಅನೇಕ ವಿಧವಾಗಿ ಈ ರೀತಿಯಾಗಿ ದೇವರನ್ನ ಭಕ್ತಿಯಿಂದ ಕರೆದಾಗ ಅದನ್ನು ಸತ್ಯ ಮಾಡಲಿಕ್ಕೋಸ್ಕರ ದೇವರು ಓಡಿ ಬಂದೇ ಬರ್ತಾನೆ. ಅದು ವಿಶ್ವಾಸ ನಮ್ಮಲ್ಲಿ ಇರಬೇಕಷ್ಟೆ. ಅದರಿಂದಾಗಿ ಪ್ರಹ್ಲಾದರಾಜು ಅವತ್ತು ಬಂದ್ರು ಇವತ್ತು ಬರಲ್ಲ ಅನ್ನೋದಿಲ್ಲ. ಅವನು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಇದ್ರೆ ಬಂದೇ ಬರ್ತಾನೆ. ಆ ರೀತಿಯಾಗಿ ದೇವರು ನರಸಿಂಹದೇವರು ಹಿರಣ್ಯಕಶಿಪುವಿನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಕೈಗೆ ಸಿಗಾಕೊಂಡ, ಜಾರಿ ಬಿದ್ದ. ಹಿರಣ್ಯಕಶಿಪು ಅನ್ಕೊಂಡ ಏನೋ ನನಗೆ ಎದುರುಕೊಳ್ತಾ ಇದ್ದಾನೆ ಅಂತ ತಿಳ್ಕೊಂಡ. ಆಮೇಲೆ ಕ್ಷಣಕಾಲ ಒಂದು ಸ್ವಲ್ಪ ಆಟವಾಡಿದ. ಅವನ ಜೊತೆ ಆಟ ಆಡ್ತಾ ಅವನನ್ನ ದ್ವಾಯೂರವಾಪ್ಯತ ದದಾರ ಲೀಲೆಯ ನಕೈಯತಾಹಿಂ ಗರುಡೋ ಮಹಾವಿಷಂ ಸಂರಬ್ಧ ದುಷ್ಪ್ರೇಕ್ಷ ಕರಾಲಲೋಚನೆ ವ್ಯಾತ್ತಾನಂತಂ ವಿಲಿಹನ್ ಸ್ವಜಿಹ್ವಯ. ಅವನನ್ನ ತೊಡೆಯ ಮೇಲೆ, ಹೊಸಲಿನ ಮೇಲೆ, ತೊಡೆಯ ಮೇಲೆ ಮಲಗಿಸ್ಕೊಂಡು ಅವನ ಕರಳನ್ನ ಹಿಡಿದು ಬಗೆದ್ನಂತೆ ನರಸಿಂಹದೇವ್. ಬಗೆದು ಅದು ಹೇಗಿತ್ತು, ಬ್ರಹ್ಮದೇವರು ಹೊರ ಕೊಟ್ಟ ಎಲ್ಲ ಸರಿಯಾಗಿತ್ತು. ಈ ಹೊಸ್ತಿಲ ಮೇಲೆ ಕೂತಿದ್ದರಿಂದಾಗಿ ಒಳಗೂ ಇಲ್ಲ ಹೊರಗೂ ಇಲ್ಲ. ಉರು ವರಿತ್ಯೇನ ಭೂಮಿಯಲ್ಲಿ ತೊಡೆ ಮೇಲೆ ಹಾಕೊಂಡಿದ್ರ ಕೆಳಗೂ ಇಲ್ಲ, ಆಕಾಶದಲ್ಲಿ ಅಂಬರದಲ್ಲೂ ಇಲ್ಲ. ಈ ಉಗುರುಗಳು, ಆ ಉಗುರುಗಳು ಜೀವ ಇದ್ದಿದ್ದು ಅಂತಲೂ ಹೇಳಕ್ ಬರಲ್ಲ, ಜೀವ ಇಲ್ಲದೆ ಇದ್ದು ಅಂತಲೂ ಹೇಳ. ಬೆಳೀತದೆ, ಆದರೆ ಕಟ್ ಮಾಡಿದ್ರೆ ನೋವು ಆಗೋದಿಲ್ಲ. ವರೋ ರಕ್ಷಿತ, ಹಗಲಲ್ಲ ರಾತ್ರಿ ಕಾಲ ಅಲ್ಲ, ಸಂಧ್ಯಾಕಾಲದಲ್ಲಿ. ಬ್ರಹ್ಮದೇವರಿಂದ ಸೃಷ್ಟವಾದ ದೇಹವಲ್ಲ ಅದು. ನರಸಿಂಹದೇವರದು ಬ್ರಹ್ಮದೇವರಿಂದವಾದ ಸೃಷ್ಟವಾಗಿರ್ತಕ್ಕಂಥ ದೇಹ ಅಲ್ಲ. ಆದ್ರೆ ತದ್ರುಸೃಷ್ಟೇಭ್ಯ ಬ್ರಹ್ಮದೇವರೇನೆಲ್ಲ 16 ವರಗಳನ್ನು ಕೊಟ್ಟಿದ್ರು, ಅದರಲ್ಲಿ ಒಂದೂ ಮಿಸ್ ಆಗ್ಲಿಲ್ಲ. ಆ ಮಿಸ್ ಆಗದೆ ಇರುವಂತೆ ದೇವರು ಅಷ್ಟು ಅದ್ಭುತವಾದ ಉಪಾಯದಿಂದಾಗಿ ತನ್ನ ಅವನನ್ನ ಕರಳ ಹೊಟ್ಟೆಯನ್ನ ಬಗೆದು ಕರಳಿನ ಮಾಲೆಯನ್ನ ಹಾಕೊಂಡಂತೆ. ಹೊಟ್ಟೆಯನ್ನ ಯಾಕೆ ಬಗ್ದ ಅಂತಂದ್ರೆ ಇನ್ಯಾರಾದ್ರೂ ಇವನು ಹೊಟ್ಟೆ ಒಳಗೆ ಪ್ರಹ್ಲಾದರಾಜನಂತ ರತ್ನಗಳಿದ್ದಾರೇನೋ ಅಂತ ನೋಡ್ಲಿಕ್ಕೋಸ್ಕರ ಕೈಯಾಡಿಸಿದಂತೆ ಇತ್ತಂತೆ. ಬಾಯಿ ನಾಲಿಗೆಯಿಂದ ಬಾಯೆಲ್ಲ ಸವರುತ್ತಾ ಇದ್ನಂತೆ. ತುಂಬಾ ಸುಸ್ತಾದ್ಮೇಲೆ ನಾವು ತುಟಿಯನ್ನ ನಾಲಿಗೆಯಿಂದ ಆಡಿಸ್ತೇವಲ್ಲ, ಹಾಗೆ ದೇವರು ಸುಸ್ತಾಗಿದ್ದಲ್ಲ, ಅವನ ಲೀಲೆಯನ್ನು ತೋರಿಸ್ತಾ ಇದ್ದೇನೆ. ಭಯಂಕರವಾದ ರೂಪ, ಆ ಭಯಂಕರವಾದ ರೂಪದಲ್ಲಿ ತನ್ನ ನಾಲಿಗೆಯಿಂದಾಗಿ ತನ್ನ ಬಾಯನ್ನೆಲ್ಲ ನಾಲಿಗೆಯನ್ನ ಆಡಿಸ್ತಾ ಇದ್ದಂತೆ, ನೆಕ್ಕುತ್ತಿದ್ದ. ಅದನ್ನು ನೋಡಿ ಭಯಂಕರವಾದ ರೂಪ, ಹೃದಯವನ್ನ ಕಿತ್ತು ಬಿಸಾಕ್ಬಿಟ್ನಂತೆ. ಹೃದಯವನ್ನ ಕಿತ್ತು
ಬಿಸಾಕಿ ಅವನ ದೇವರ ಸ್ಪರ್ಶದಿಂದಲೇ ಪುನೀತನಾಗ್ಬಿಟ್ಟ. ದೇವರ ಸ್ಪರ್ಶ, ಹಸ್ತಸ್ಪರ್ಶದಿಂದಲೇ ಸುನೀತನಾಗ್ಬಿಟ್ಟ. ನರಸಿಂಹ ಪುರಾಣದಲ್ಲಿ ಇನ್ನೂ ಚೆನ್ನಾಗಿ ಹೇಳೋದ್ರಂತೆ, ಅವನು ಹಿರಣ್ಯಕಶಿಪನ್ನು ಹಿಡ್ಕೊಂಡು ಹೋದಾಗ ಹೆದರುಕೊಂಡು ಬೆರಳಿನ ಉಗುರು ಸಂಧಿಸಿ ಹೋಗಿ ಅಡ್ಕೊಂಡ್ಬಿಟ್ಟಿದ್ದಂತೆ. ದೇವ್ರು ಎಲ್ಲೋದ ಅಂತ ನೋಡದಂತೆ, ಕಾಣಿಸ್ತದೆ. ಒಂದ್ಸಲ ಕೈ ಜಾಡಿಸದಂತೆ, ಅಲ್ಲೇ ಕೆಳಗೆ ಬಿದ್ದ್ಬಿಟ್ಟಂತೆ. ಅಂತ ಹಿರಣ್ಯಕಶಿಪುವನ್ನು ದೇವರು ತೆಗೆದುಕೊಂಡು ತೊಡೆಯ ಮೇಲೆ ಹಾಕಿ ಅವನ ಕರಳನ್ನು ಬಗೆದು ಅಂತರಮಾಲಿ ಕರಳಿನ ಮಾಲೆಯನ್ನೇ ಹಾಕೊಂಡ್ಬಿಟ್ಟಂತೆ. ಅದರಿಂದಾಗಿ ಆಗ ಎಲ್ಲ ಗ್ರಹಗಳು ಕಂಪಿಸ್ಲಿಕ್ಕೆ ಶುರು ಮಾಡದಂತೆ. ಅವನ ಪರಮಾತ್ಮನ ಅದ್ಭುತವಾದ ರೂಪವನ್ನ ಯಾರ್ಯಾರೋ ಹಿಂದೆ ನೋಡಿಲ್ಲ, ಮುಂದೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ರೂಪವನ್ನು ನೋಡ್ಲಿಕ್ಕೋಸ್ಕರ ಎಲ್ಲಾ ದೇವತೆಗಳು ಎಲ್ಲ ಫ್ಲೈಟಲ್ಲಿ ಬಂದ್ಬಿಟ್ಟಿದ್ದಾರೆ ಮೇಲ್ಗಡೆ. ಎಲ್ಲಾರು ಬಂದು ಎಲ್ಲ ಮೇಲ್ಗಡೆ ಫುಲ್ ಪ್ಯಾಕ್ ಆಗಿಬಿಟ್ಟಿದೆ, ಮೇಲೆ ಜಾಮ್ ಆಗಿಬಿಟ್ಟಿದೆ ಮೇಲೆ. ಅದೆಲ್ಲ ಹಾಗೆ ನಡೀತದೆ. ದೇವರ ವಿವಾಹದಾಗ, ರಾಮದೇವರ ವಿವಾಹದಾಗ, ಕೃಷ್ಣ ರುಕ್ಮಿಣಿ ಹಾಗೆ ಎಲ್ಲ ದೇವತೆಗಳೆಲ್ಲ ಬಂದಿದ್ರು ಅಂತ ಹೇಳ್ತಾರೆ. ಹಾಗೆ ಪರಮಾತ್ಮ ಈ ಒಂದು ರೂಪವನ್ನು ನೋಡ್ಲಿಕ್ಕೋಸ್ಕರ ಯಾರು ಇವನು ಎಂಬುದಾಗಿ ಎಲ್ಲರಿಗೂ ವಿಶೇಷವಾಗಿ ಎಲ್ಲರೂ ಬಂದು ಆಕಾಶದಲ್ಲಿ ತಾವು ಬಂದು ನಿಂತಿದ್ದಾರೆ. ಅದನ್ನು ನೋಡ್ಲಿಕ್ಕೋಸ್ಕರ ಎಲ್ಲರೂ ನಿಂತಾಗ ಬ್ರಹ್ಮದೇವರು, ರುದ್ರದೇವರು ಪ್ರತಿಯೊಬ್ಬರು ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಅವರು ಬ್ರಹ್ಮದೇವರು ನತೋಸ್ಮನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತ ಸಂಯಮಾನ್ ಗುಣೈ ಸ್ವಲೀಯ ಸಂದತೆ ಅವ್ಯಯಾತ್ಮನೆ. ಅವ್ರವ್ರದ್ದೇನು ವರ್ಕ್ ಲೋಡ್ ಇತ್ತು, ಆ ವರ್ಕ್ ಲೋಡಿಗೆ ತಕ್ಕಂತೆ ಸ್ತೋತ್ರ ಮಾಡಬೇಕು. ನಮಗೆ ಯಾವ ವರ್ಕ್ ಲೋಡ್ ಇರ್ತದೋ ಆ ವರ್ಕ್ ಲೋಡಿಗೆ ತಕ್ಕಂತೆ ದೇವರ ಸ್ತೋತ್ರ ಮಾಡ್ತಾರೆ. ಹಾಗೆ ಬ್ರಹ್ಮದೇವರು ವರ್ಕ್ ಲೋಡ್ ಇದ್ದಿದ್ದೇನೋ ಜಗತ್ತಿನ ಸೃಷ್ಟಿಗಳನ್ನ ಮಾಡುವಂತಹದ್ದು ಅಂತ. ಹಾಗೆ ನಾನು ಸೃಷ್ಟಿ ಮಾಡೋವನಲ್ಲ, ನೀನೇ ಸೃಷ್ಟಿ ಮಾಡೋವನು ಅಂತ ಪರಮಾತ್ಮನನ್ನ ಕೊಂಡಾಡ್ತಾ ಇದ್ದಾರೆ. ನೀನು ಜಗತ್ತಿನ ಸೃಷ್ಟಿ ಸ್ಥಿತಿ ದೈವಗಳನ್ನ ಮಾಡುವವನು ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಕೋಪಾವರೋ ಯುಗಾಂತಸ್ಥೆ ಹತೋ ಅಯಂ ಅಸುರೋ ಅಲ್ಪಕಃ. ನಾನು ಅಲ್ಪನಾಗಿದ್ದೇನೆ. ತತ್ಸುತಂ ಪ್ರಹ್ಲಾದನುತಂ ಭಕ್ತಂ ನೇ ಭಕ್ತವತ್ಸಲ. ರುದ್ರದೇವರು ಹೇಳ್ತಾ ಇದ್ದಾರೆ, ನಾನು ಅಲ್ಪನಾಗಿದ್ದೇನೆ, ಅಲ್ಪ ಭಕ್ತ ನೀನು, ನಿಜವಾದ ಭಕ್ತ ಪ್ರಹ್ಲಾದರಾಜರು ಅಂತ ಹೇಳ್ತಾ ಇದ್ದಾರೆ. ಇಂದ್ರದೇವರು ಹೇಳ್ತಾ ಇದ್ದಾರೆ, ಪ್ರತ್ಯಾನೀತ ಪರಮ ಭವತ ತ್ರಾಯದಾನ ಸ್ವಭಾಗಂ. ಯಜ್ಞಭಾಗವನ್ನು ನೀನೇ ಸ್ವೀಕಾರ ಮಾಡುವವನು ಎಂಬುದಾಗಿ ಅನೇಕ ವಿಧವಾಗಿ ಆ ಇಂದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಋಷಿಗಳು ಹೇಳ್ತಾ ಇದ್ದಾರೆ, ಪರಮಾತ್ಮ ನಮ್ಮನ್ನ ಪುನಃ ನಮಗೆ ತಪಸ್ಸು ಮಾಡುವಂತೆ ಅನುಗ್ರಹ ಮಾಡು ಎಂಬುದಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ದೇವತೆಗಳು ಹೇಳ್ತಾ ಇದ್ದಾರೆ, ಪಿತೃದೇವತೆಗಳು ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು ಅನುಗ್ರಹ ಮಾಡಿದ ಇವತ್ತಿನ ದಿವಸ ಶಬ್ದಾನೇನೋ ಅಧಿಬುಭುಜೆ ಪ್ರಸವಂ ತನುಜೈಹಿ. ಕರಳು ಕಿತ್ತಿ ನಮಗೆ ಅನುಗ್ರಹ ಮಾಡಿದೆ ಪರಮಾತ್ಮ. ಯಾಕಂದ್ರೆ ಅವನು ಇದ್ದಷ್ಟು ದಿವಸ ನಮಗೆ ಶ್ರಾದ್ದವನ್ನೇ ಹುಟ್ಟುತ್ತಾ ಇರಲಿಲ್ಲ. ಪಿತೃಗಳು ಹೇಳ್ತಾ ಇದ್ದಾರೆ, ಅವನು ಇದ್ದಷ್ಟು ದಿವಸ ನಮಗೆ ಶ್ರಾದ್ದಾನ ಹುಡ್ತಾ ಇರಲಿಲ್ಲ. ನೀನು ಅವನ ಕರಳನ್ನೇ ಕಿತ್ತಿ ಆ ಮಾಲೆಯನ್ನು ಹಾಕೊಂಡಿದ್ದರಿಂದಾಗಿ ಆ ಕರಳು ಬಳ್ಳಿ, ದುಷ್ಟವಾದ ಕರಳ ಬಳ್ಳಿ ಮುಂದುವರಿಯೋದು ನಿಲ್ತು ಅಂತ ಹೇಳ್ತಾ ಇದ್ದಾರೆ. ಅದು ಸಿದ್ಧರು, ಚಾರಣರು, ವಿದ್ಯಾಧರು, ನಾಗರು, ಯಕ್ಷರು, ಕಿಂಪುರುಷರು, ಮನವರು. ನೋಡು, ಮನುವು ಹೇಳ್ತಾ ಇದ್ದಾನೆ, ಇಷ್ಟು ದಿವಸ ನಾನು ಮನು ಸ್ಮೃತಿ ಅಂತ ಮಾಡಿ ಎಲ್ಲರೂ ಇದು ಮಾಡ್ತಾ ಇದ್ರು. ಅವನ ಆಜ್ಞೆ ನಡೀತಾ ಇಷ್ಟೇ ಇರ್ತು, ನನ್ನ ಆಜ್ಞೆ ನಡೀತಾ ಇರಲಿಲ್ಲ. ಪ್ರಜಾ ಸೃಷ್ಟಿಯನ್ನೇ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ, ಇವನು ಪ್ರಜಾ ಸೃಷ್ಟಿಯನ್ನೇ ನಿಷೇಧ ಮಾಡಿಬಿಟ್ಟಿದ್ದ. ಹಿಂದೆ ಇಂದಿರಾ ಗಾಂಧಿ ಇದೇ ಕೆಲಸ ಮಾಡಿದ್ಲು ಒಂದ್ಸಲ. ಅವ ಏನ್ ಮಾಡಿದ್ಲು ಈ ಸಂದರ್ಭದಲ್ಲಿ ಏನ್ ಮಾಡಿದ್ಲು ಅಂದ್ರೆ, ಸಂತಾನ ಹರಣವನ್ನೆಲ್ಲ ಮಾಡಿಸಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗುವಂತೆ ಮಾಡಿದ್ಲು. ಇವೆಲ್ಲ ಸಂತತಿಗಳೇ. ಆದ್ರಿಂದಾಗಿ ಅದಕ್ಕೆ ನರಸಿಂಹದೇವರೇ ಬಂದಿರ್ಬೇಕು. ಅದು ನರಸಿಂಹದೇವರು ಬಂದಾಗ ಪ್ರಜಾಪತಿಗಳು ಹೇಳ್ತಾ ಇದ್ದಾರೆ, ಪ್ರಜಾ ಸಂತತಿಯನ್ನೇ ನಿಷೇಧ ಮಾಡಿದ್ದ ಇವನು. ಯಾರು ಸಾತ್ವಿಕರ ಪ್ರಜಾ ಸಂತತಿಯನ್ನು ನಿಷೇಧ ಮಾಡಿದ್ದ. ಆದ್ರಿಂದಾಗಿ ಇದನ್ನೆಲ್ಲ ನೀನು ಸರಿ ಮಾಡದೆ ಇವತ್ತು ನಾಗರು, ಯಕ್ಷರು, ಕುಂಬರು, ನಾಗದೇವತೆಗಳು ಹೇಳ್ತಾ ಇದ್ದಾರೆ, ನಮ್ಮ ಎಲ್ಲ ವಿಧವಾದ ಆಭರಣಗಳನ್ನೆಲ್ಲ ಲೂಟ ಮಾಡಿಬಿಟ್ಟಿದ್ದ. ಗಂಧರ್ವರು ಹೇಳ್ತಾ ಇದ್ದಾರೆ, ಇವನನ್ನು ಹೊಗಳಿ ನಮ್ಮ ಬಾಯೆಲ್ಲ ಬಿದ್ದೋಗಿತ್ತು ಅಂತ. ಈ ರೀತಿಯಾಗಿ ಅನೇಕ ವಿಧವಾಗಿ ಕಿಂಪುರುಷ ಊಚುಹು ಅನೇಕ ವಿಧವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಯಜ್ಞಗಳಲ್ಲಿ ಕೀರ್ತನೆಯೇ ವೇತಾಲರು ಹೇಳ್ತಾ ಇದ್ದಾರೆ, ಕಿನ್ನರು, ವಿಷ್ಣು ಪಾರ್ಷದರು ಹೇಳ್ತಾ ಇದ್ದಾರೆ, ವಿಷ್ಣುವಿನ ದ್ವಾರಪಾಲಕರು
ನೋಡಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂಗ ಆಗ್ಬಿಟ್ಟಿದ್ರು, ಅವ್ರಿಗೆ ಉದ್ಧಾರ ಮಾಡತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಜೈ ವಿಜಯರಷ್ಟೇ ದ್ವಾರಪಾಲಕರಲ್ಲ, ಬೇಕಾದಷ್ಟು 7 ಬಾಗಿಲುಗಳಿದೆ. 7 ಬಾಗಿಲುಗಳಲ್ಲೂ ಬೇರೆ ಬೇರೆ ದ್ವಾರಪಾಲಕರೆಲ್ಲ ಹೆಸರುಗಳನ್ನು ಹೇಳ್ತಾರೆ. ಆದ್ರಿಂದ ವಿಷ್ಣು ಪಾರ್ಶ್ವದವರು ಅಂತಲೇ ಬೇರೆ ಒಂದು ಗಣವೇ ಇದೆ. ಆದ್ರಿಂದ ಅವರೆಲ್ಲ ಕೇಳ್ತಾ ಇದ್ದಾರೆ, ಅಂತೂ ನಮ್ಮಂತೆ ಇರುವಂತ ಇವರು ಜಯ ವಿಜಯರನ್ನ ನೀನು ಅನುಗ್ರಹ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇವರೆಲ್ಲರೂ ಸ್ತೋತ್ರ ಮಾಡಿದ್ರು, ದೇವರು ಕೋಪವನ್ನ ಶಾಂತ ಮಾಡಲಿಲ್ಲ. ನೋಪೇತು ಅಶಕ್ನೋಂ ಮನ್ಯು ಸಂಗ್ರಹ ಸುದೂರಾಸದಂ ಎಂಬುದಾಗಿ ಪರಮಾತ್ಮನ ಆ ಮನ್ಯುವನ್ನು ಕೋಪ ಮಾಡಲಿಕ್ಕಾಗಲಿಲ್ಲ. ಮುಂದೆ ಪ್ರಹ್ಲಾದರಾಜರು ಬಂದು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅದ್ಭುತವಾದ ಸ್ತೋತ್ರ. ಆ ಸ್ತೋತ್ರವನ್ನು ಕೇಳೋದೇ ಒಂದು ಪರಮಸ ಪುಣ್ಯ. ಅಷ್ಟು ಅದ್ಭುತವಾದ ಸ್ತೋತ್ರವನ್ನು ಪ್ರಹ್ಲಾದರಾಜರು, ಆ ನರಸಿಂಹದೇವರ ಸ್ತೋತ್ರ ಅಂತಂದ್ರೆ ಅದನ್ನ ನಿತ್ಯ ಪಠನೆ ಮಾಡಿಬಿಟ್ರಂತೂ ನಮಗೆಲ್ಲ ವಿಧವಾಗಿರ್ತಕ್ಕಂಥ ಅನಿಷ್ಟ ಪರಿಹಾರ ಆಗ್ತದೆ. ಆ ಪ್ರಹ್ಲಾದರಾಜರು ಮಾಡಿರ್ತಕ್ಕ ಅದ್ರ ಫಲವನ್ನು ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸ್ತೋತ್ರಗಳನ್ನು ಹೇಳುವ ಫಲಗಳು, ಅದು ನರಸಿಂಹದೇವರಿಗೆ ಮಾಡಿರ್ತಕ್ಕಂಥ ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಫಲವನ್ನು ಹೇಳಿದ್ದಾರೆ. ಆದ್ರಿಂದ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಪ್ರಹ್ಲಾದರಾಜ ನರಸಿಂಹದೇವರನ್ನ ಸ್ತೋತ್ರ ಮಾಡಿದ್ದನ್ನು ನಾವು ಕೇಳ್ತೇವೆ. ಅದನ್ನು ನಾಳೆ ದಿವಸ ಕೇಳುವ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.